ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ. ಸರ್ ಗುಡ್ ಮುತ್ತು ಈವ್ನಿಂಗ್. ಅಂತ ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ಸರ್ ಮೀಟಿಂಗ್ ಅಟೆಂಡ್ ಮಾಡ್ಲಿಕ್ಕೆ. ಬಟ್ ಆಗಿದ್ದಿಲ್ಲ. ಇದೇ ಫಸ್ಟ್ ಮೀಟಿಂಗ್ ಸರ್. ನಾನು Okay, ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡಿದ್ದೀನಿ ಸರ್ ನಿಮ್ಮ ಕ್ಲಾಸಸ್ನ. Okay. ಲಾಸ್ಟ್ ಟೈಮ್ ಎಷ್ಟೇ ಟ್ರೈ ಮಾಡಿದ್ರು ಆಗಿದ್ದಿಲ್ಲ. ಬಟ್ ಇದೇ ಫಸ್ಟ್ ಮೀಟಿಂಗ್ ಸರ್ ನಂದು. ಓಕೆ. ಯಾಕೆ Actually ಆಗಿದ್ದಿಲ್ಲ ಸರ್? ಸರ್ ನೆಟ್ವರ್ಕ್ ಇಶ್ಯೂ ಏನೋ ಬರ್ತಾ ಇತ್ತು, ಅದಕ್ಕೆ ಆಗಿದ್ದಿಲ್ಲ. ಸರ್ ಆಕ್ಚುಲಿ MLM ಗಾಡ್ ಅಂತ ಹೇಳ್ಬೋದು ನಿಮ್ಮನ್ನ. ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿ ಒಳಗಡೆ ತಮ್ಮ ಸ್ವಾರ್ಥಕ್ಕೆ ಇದನ್ನ ಮಾಡ್ತಾ ಇರ್ತಾರೆ, ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ನೀವು MLM ಲೀಡರ್ಸ್ಗಳಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡೋಣ ಅಂತೇಳಿ ನೀವು ಕ್ಲಾಸಸ್ಸನ್ನು ಮಾಡ್ತಾ ಇರೋದು ನಮಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ ಸರ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಮುತ್ತುರಾಜ್. ತುಂಬಾ ಒಳ್ಳೆ ವಿಷಯನ ನಮ್ಮ ಹತ್ರ ಹಂಚ್ಕೊಂಡ್ರಿ. ತುಂಬಾ Yes, sir. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಓಕೆ. ಸರ್. ದೇವಮ್ಮ ಮೇಡಮ್ ಮಾತಾಡಿ. ದೇವಮ್ಮ, ಓಕೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಕಡೆಯಿಂದ. ಗುಡ್ ಈವ್ನಿಂಗ್ ಸರ್. ಇವತ್ತು ಫಸ್ಟ್ ಕ್ಲಾಸ್ ನಂದು. ಹಾ ಮೇಡಮ್. ಇವತ್ತು ಸರ್ ಫಸ್ಟ್ ಟೈಮ್ ಅಟೆಂಡ್ ಆಗಿರೋದು. ಓಕೆ ಓಕೆ, ನೈಸ್. ಥ್ಯಾಂಕ್ ಯು ಮೇಡಮ್, ನನ್ನ ಜೊತೆ ಮಾತಾಡಿದ್ರಿ. ಒಕ್ಕರೇಗೌಡ. ಓಕೆ, ಒನ್ಕರೇಗೌಡನಾ? ಒನ್ಕರೇಗೌಡ ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಏನದು ಹೆಸರು? ನನ್ನ ಹೆಸರು ಓಂಕಾರೇಗೌಡ, ಈ ಸಕ್ರಾಪಟ್ಟಣ ಕಡೂರ್ ತಾಲೂಕು. ಓಕೆ, ಓಂಕಾರನ? ಓ ಎನ್ ಆಗ್ಬಿಟ್ಟಿದೆ ಅದು. ಓ ಎಂ ಎಣ್ಣೆ ಸರ್, ಓಂಕಾರೇಗೌಡ ಅಂತಾನೆ. ಓಂಕಾರಗೌಡನಾ? ಓಂಕಾರೇಗೌಡ ಅಂತ ನನ್ನ ಹೆಸರು. BM. ಸೂಪರ್ ಸೂಪರ್. ನಾನು ಆಕ್ಷಾ ಪಿರಿಟಲ್ ಲಿಮಿಟೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೇದು. ಈ ಮಾಸಪತ್ರಿಕೆಯನ್ನ ಮೊನ್ನೆ ಸಬ್ಸ್ಕ್ರೈಬ್ ಮಾಡಿದ್ದೆ, ಇವತ್ತು ನನ್ನ ಕೈಗೆ ಸೇರಿದೆ, ಬಂದಿದೆ. ಓ ಎಕ್ಸಲೆಂಟ್. ಹಾ, ಈಗ ಸಂಜೆ ಇನ್ನು ಬಂದಿದೆ, ಇನ್ನು ಅದು ಓಪನ್ ಮಾಡಿದೆ, ಓದಿಲ್ಲ ಇನ್ನು. ಹಾ. ನಾನು ಆಕ್ಷಾ ಪಿರಿಟಲ್ ಲಿಮಿಟೆಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ಚೆನ್ನಾಗಿದೆ, ಕಂಪ್ನಿ ಎಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗಿದೆ. ಬಟ್ ಟೀಮ್ ನ ಉಳಿಸ್ಕೊಳ್ಳಕ್ಕೆ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದೆ. ಓಕೆ, ಅದಕ್ಕೋಸ್ಕರ ನಾವು ನಿಮ್ಮ ಕ್ಲಾಸಲ್ಲೆಲ್ಲ ಜಾಯಿನ್ ಆಗ್ತಾ ಇದ್ದೀವಿ. ಮತ್ತೆ ನಿಮ್ಮ ವಿಡಿಯೋಗಳು ಇದನ್ನೆಲ್ಲ ಕಳ್ಸಿದ್ದನ್ನ ನಾನು ನೋಡ್ತಾ ಇದೀನಿ, ತುಂಬಾ ಚೆನ್ನಾಗಿದೆ. ಅದರಿಂದ ತುಂಬಾ ಒಳ್ಳೆ ಪಾಯಿಂಟ್ ನನಗೆ ಸಿಗ್ತಾ ಇದೆ. ನಾವೆಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೆ ಅಂತ ನೋಡ್ಕೊಳ್ಳಿಕ್ಕೆ ಆಗ್ತಾ ಇದೆ. ಇನ್ನು ಹೆಚ್ಚಿನ ಕಲಿಬೇಕು ಅಂತ ಈಗ ನಾನು ನಿಮ್ಮ ಕ್ಲಾಸಿಗೆ ಫಸ್ಟ್ ಟೈಮ್ ಇವತ್ತು ಜಾಯಿನ್ ಆಗಿದ್ದೀನಿ ಸರ್. ಎಕ್ಸಲೆಂಟ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ಮಾಸಪತ್ರಿಕೆ ಓದಿ ಮತ್ತು ಬೇರೆಯವರಿಗೂ ಸಬ್ಸ್ಕ್ರೈಬ್ ಆಗೋದಕ್ಕೆ ಅಡ್ವೈಸ್ ಮಾಡಿ. ಓಕೆ, ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್. ವಿಶ್ವನಾಥ್ ಕುಂದಾಪುರ್. ಓಕೆ, ಮಾತಾಡಿ ವಿಶ್ವನಾಥ್ ಕುಂದಾಪುರ್ ಸರ್. ನೀವು ಫಸ್ಟ್ ಟೈಮ್ ಏನಾದ್ರು ಬಂದಿದ್ರಾ? ಅಂದ್ರೆ ಎಲ್ಲರೂ ಬರೋವರೆಗೂ ನಾನು ಮಾತಾಡಿಸ್ತಾ ಇದ್ದೀನಿ, ಸೊ ಒಬ್ಬೊಬ್ರೆ ಬರ್ಲಿ ಅಂತಂದೇಳಿ. ಯಾಕಂದ್ರೆ ಸಮಯ 7:20 ಕೊಟ್ಟಿದ್ದೆ. ಒಂದು 5-10 ನಿಮಿಷ ನಾನು ವೇಟ್ ಮಾಡ್ತೀನಿ ಎಲ್ಲರಿಗೂ. ಈಗ ಮಾತಾಡಿ. ತಗೊಂಡಿ. ನಮಸ್ತೆ ಸರ್, ನಾನು ಕುಂದಾಪುರದಿಂದ. ಹೌದು, ನಾವು ಕುಂದಾಪುರದಿಂದ. ನಾವು ನಿಮ್ ಪುಸ್ತಕ 3 ಪುಸ್ತಕ ಓದಿದ್ದೇನೆ. ಸೂಪರ್. ಮತ್ತೆ ನಂಗೆ ಒಂದು ಮಾಹಿತಿ ಸರ್, ಎಂತ ಗೊತ್ತುಂಟಾ, ನಾನು ಈ ನೆಟ್ವರ್ಕ್ ಇದ್ರಲ್ಲಿ ಮಾಡ್ತಾ ಇದ್ದೆ. ಆದ್ರೆ ನನ್ಗೆ ಇದು ID ಮಾಡ್ಲಿಕ್ಕೆ ಇದು ಅಪ್ಲೈನ್ ಇದ್ ಮಾಡೋದಿಲ್ಲ. ಅದ್ರಿಂದ ನಮ್ದೇನು ಸಮಸ್ಯೆ ಆಗುತ್ತೆ. ಅಪ್ಲೈನ್ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನೋದು. ಅಂದ್ರೆ ನಂಗೆ ID ಮಾಡ್ಬೇಕಂತ ಓಕೆ, ಐ ಥಿಂಕ್ ನೆಟ್ವರ್ಕ್ ಇಶ್ಯೂ ಇದೆ. ನಾವೇ ಮಾಡ್ಬೇಕಲ್ಲ. ಹೌದೌದು, ನಾವೇ ಮಾಡ್ಬೇಕು. ನಿಜ ನಿಜ ನಿಜ. ನಿಮಗೆ ನಿಮ್ಮ ಹತ್ರ ನಾವು ಭೇಟಿ ಆಗ್ಬೇಕಂತ ಒಂದ್ಸರಿ ಭೇಟಿ ಬನ್ನಿ. ಸೊ ದಯವಿಟ್ಟು ಬನ್ನಿ ಸರ್. ನಾನು ಬೆಂಗಳೂರಲ್ಲಿ ನನ್ನ ಹೆಡ್ ಆಫೀಸ್ ಇದೆ. ದಯವಿಟ್ಟು ಬನ್ನಿ, ಭೇಟಿಯಾಗಿ ನಾನು ಸಿಗ್ತೇನೆ. ಬಟ್ ಒಂದ್ 2-3 ದಿನ ಮುಂಚೆ ನನಗೆ ತಿಳಿಸ್ಕೊಡಿ. ನಾನು ಅವೈಲೇಬಲ್ ಮಾಡ್ಕೊಂತೀನಿ. ಆರಾಮಾಗಿ ಸಿಗೋಣಂತೆ, ಮಾತಾಡೋಣ. ನಿಮ್ದು ಏನ್ ಸಮಸ್ಯೆ ಇದೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಬನ್ನಿ, ಕೇಳ್ಕೊಳ್ಳಿ, ತಿಳ್ಕೊಳ್ಳಿ. ಹೌದು ಸರ್, ನಂಗಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇನೆ, ಆದ್ರೆ ಸಂಪೂರ್ಣ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ
ಅದೇ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದು ಸಂಪೂರ್ಣ ಮಾಹಿತಿ ಸಿಗ್ತಾ ಇಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ನನ್ನ ಕಡೆಯಿಂದ ಒಂದು ಪುಸ್ತಕ ಬರೆದಿದ್ದೇನೆ, ಜ್ಞಾನ ಭಂಡಾರ ಅಂತ. ಎರಡನೇದು ನ್ಯೂಸ್ ಪೇಪರ್ ಸಬ್ಸ್ಕ್ರೈಬ್ ಆಗಿ, ಅದರಲ್ಲಿ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ, ಇಂಡಿಯಾದಲ್ಲಿ ಏನ್ ನಡೀತಾ ಇದೆ, ಇವೆಲ್ಲ ಮಾಹಿತಿ ನಿಮಗೆ ನ್ಯೂಸ್ ಪೇಪರ್ ಮುಖಾಂತರ ಪ್ರತಿ ತಿಂಗಳು ನಿಮ್ ಮನೆಗೆ ಬರುತ್ತೆ. ಅದ್ರದ್ದು ಚಂದಾದಾರರಾಗ್ರಿ. ಮೂರನೇದು, ನಾನು ಪ್ರತಿ ಮಂಗಳವಾರ ಇದೇ ಸಮಯಕ್ಕೆ 7:15 7:00ವರೆಗೆ ನಾನು ಬರ್ತೇನೆ. ಪ್ರತಿ ಮಂಗಳವಾರ ಇರುತ್ತೆ. ಇಲ್ಲಿನೂ ಕೂಡ ಮಾಹಿತಿ ಕೊಡ್ತೀನಿ. ಅದು ಬಿಟ್ಟು ಕೂಡ ನಿಮ್ಮ ತಂಡಕ್ಕೆ ನನಗೆ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ರೆ, ನಿಮ್ ತಂಡದವರಿಗೆ ನನ್ನ ಹತ್ರ ಕರ್ಕೊಂಡ್ ಬನ್ನಿ, ಅಥವಾ ನನಗೆ ನಿಮ್ ತಂಡ ಇರೋ ಕಡೆ ಕರೀರಿ. ಆಮೇಲೆ ಝೂಮ್ ಮೀಟಿಂಗ್ ಇದು ಫ್ರೀ ಆಗಿ ಅನೌನ್ಸ್ ಮಾಡಿದೀನಿ. ಪ್ರತಿ ಮಂಗಳವಾರ ಫ್ರೀ ಇರುತ್ತೆ ಝೂಮ್ ಮೀಟಿಂಗು, ಎಲ್ಲರಿಗೂ ಇರುತ್ತೆ. ಸೊ ಈ ರೀತಿ ನೀವು ನನ್ನನ್ನ ಬಳಸ್ಕೋಬಹುದು. ಒಂದ್ಸಲ ಬಂದು ಭೇಟಿಯಾಗಿ, ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲ ಸಿಗುತ್ತೆ ಇದ್ರ ಬಗ್ಗೆ. ನಾನು ಝೂಮ್ ಮೀಟಿಂಗ್ ಅಟೆಂಡ್ ಆಗ್ತದೆ ಮಂಗಳವಾರ, ನಾನು ಮಿಸ್ ಮಾಡ್ತಾನೆ ಇಲ್ಲ. ಎಕ್ಸಲೆಂಟ್. ಯೂಸ್ ಆಗ್ತಾ ಇದೆನಾ? ಹಾ, ಎಕ್ಸಲೆಂಟ್ ಇದೆ. ನಂಗೆ ಅದು ಪುಸ್ತಕ ಓದಿ ನಂಗೆ ತುಂಬಾ ಮೋಟಿವೇಶನ್ ಆಗಿದೆ. ಮಾತ್ರ ಅಂದ್ರೆ ಅದ್ರಲ್ಲಿ ತಿಳ್ಕೊಳ್ಳುವಂತದ್ದು ತುಂಬಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಯಾಕೆ ಮಾಡ್ಬೇಕು ಅನ್ನೋದು ತುಂಬಾ ಇದ್ರಲ್ಲಿ ಒಳ್ಳೆ ವಿಷಯ ತಿಳಿಸಿದ್ರಿ ನೀವು. ಅದು ಅದ್ಭುತವಾದ ಒಂದು ಪುಸ್ತಕ ಸರ್, ಅದು ಎಲ್ಲರೂ ತಗೊಳ್ಬೇಕಾಗಿ. ಇಲ್ಲ, ಬಹಳ ಜನ ಪುಸ್ತಕ ಓದ್ತಾ ಇಲ್ಲ ಸರ್, ಸುಮ್ನೆ ಕಷ್ಟ ಪಡ್ತಾ ಇದಾರೆ. ಅವರಿಗೆ ಅರ್ಥ ಆಗ್ತಾ ಇಲ್ಲ. ನಾನು ಪುಸ್ತಕ ತಗೊಂಡ್ರೆ ಇವನಿಗೆ ಲಾಭ ಏನು ಅನ್ನೋ ತರ ಯೋಚನೆ ಮಾಡ್ತಾ ಇದಾರೆ. ಬಟ್ ಅದ್ರಲ್ಲಿರೋ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹೌದೌದು, ಅದು ಪುಸ್ತಕ ಓದಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರದ್ದು ಎಷ್ಟು ಇದಿದೆ ಅಂತೇಳಿ. ಆದ್ರೆ ತುಂಬಾ ಅದ್ಭುತವಾಗಿದೆ ಸರ್ ಅದು. ಆದ್ರೆ ಅದನ್ನ ನೋಡಿ ನಾನು ನಿಮ್ಮ ಭೇಟಿ ಆಗ್ಬೇಕಂತೇಳಿ ನಾನು ಮಾಡ್ತಿದ್ದೆ. ಸೂಪರ್. ಇಲ್ಲ, ಖಂಡಿತ ಸರ್, ಭೇಟಿ ಆಗುವ. ಓಕೆ. ಸೊ ಪುಸ್ತಕನು ಎಲ್ಲರಿಗೂ ರೀಚ್ ಆಗ್ತಾ ಇದೆ ಚೆನ್ನಾಗಿ, ಈಗ ಹೋಗ್ತಾ ಇದೆ, ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಓಕೆ, ಮತ್ತೆ ಸಿಗುವ ಸರ್. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್. ಯೂಸ್ ಆಗ್ತಾ ಇದೆ ಅಲ್ವಾ ಇದು ಮೀಟಿಂಗ್ ನಿಮಗೆ? ಮೀಟಿಂಗ್ ಎಷ್ಟು ಯೂಸ್ ಆಗ್ತದೆ ಸರ್ ನಮಗೆ. ಎಕ್ಸಲೆಂಟ್. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಇಕ್ಬಾಲ್ ನದಾಫ್ ಅವರೇ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಕಡೆಯಿಂದ. ಎಸ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಹ್ಯಾಪಿ ಈವ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ನಾನು ಬಂದು ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ಆಕ್ಚುಲಿ ಓಕೆ, ನಿಮ್ ಕ್ಲಾಸ್ ಅನ್ನ ಹೋದ ಮಂಗಳವಾರ ಅಟೆಂಡ್ ಮಾಡಿದ್ದೆ. ಬಟ್ ಏನಪ್ಪಾ ಸರ್ ಅಂದ್ರೆ ಒಂದು ನಿಮಿಷ ಲೈನಲ್ಲಿ. ಓಕೆ ಸರ್. ಹಾ ಸರ್ ಮಾತಾಡಿ. ಸರ್ ಮಾತಾಡಿ. ನಿಮ್ದು ಮ್ಯೂಟ್ ಆಗ್ಬಿಡ್ತಾ? ನಿಮಿಷ. ಹಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಕಡೆಯಿಂದ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನನ್ನ ಹೆಸರು ಬಂದು ಮೊಹಮ್ಮದ್ ಇಕ್ಬಾಲ್ ಅಂತ. ನಾನು ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ ಸರ್. ಆಕ್ಚುಲಿ ನಾನೊಂದು ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಜ್ಞಾನ ಭಂಡಾರ ಜೊತೆಗೆ ನಿಮ್ಮ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ನ ಏನಪ್ಪಾ ಅಂದ್ರೆ ಸಕ್ಸಸ್ ಸೂತ್ರಗಳು ಏನಿದೆಯಲ್ಲ, ಅದೆಲ್ಲ ಬುಕ್ಸ್ ಅನ್ನು ಓದ್ತಾ ಇದ್ದೀನಿ. ಆಕ್ಚುಲಿ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಸರ್. ಆಕ್ಚುಲಿ ನಿಮ್ಮ ಮಾತು ಕೇಳಿದ್ರೆ, ಒಂದು ನಿಮ್ಮ ವಿಡಿಯೋಸ್ ನಂತರ ನಿಮ್ಮ ಝೂಮ್ ಮೀಟಿಂಗ್ ನ ಪ್ರತಿ ದಿವಸ ನಾನು ಒಂದು ಕೇಳಿಲ್ಲ ಅಂತಂದ್ರು ಇಲ್ಲ ಸರ್, ಒಂದು ದಿವಸ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೊಸದನ್ನ ಕಲಿತೀನಿ. ಜೊತೆಗೆ ಇದನ್ನ ಯುಟಿಲೈಸ್ ಮಾಡ್ಕೊಂತಾ ಇದ್ದೀನಿ ಸರ್ ನನ್ನ ಟೀಮ್ಗೆ. ಏನ್ ಸರ್, ಪ್ರತಿ ದಿವಸ ಏನಪ್ಪಾ ಅಂದ್ರೆ ನನ್ನ ಟೀಮ್ಗೆ ಕೊಡ್ತಾ ಇದ್ದೀನಿ ಸರ್. ಆಕ್ಚುಲಿ ಏನ್ ಸರ್, ನಾನ್ ಬಂದು ಒಂದ್ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಏನ್ ಸರ್, ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ, ನಾನು ಫಸ್ಟ್ ನನ್ನೊಂದು ಬಿಸ್ನೆಸ್ ಬೇರೆ ಇತ್ತು. ಇವಾಗ ಫುಲ್ ಟೈಮ್ ಏನಪ್ಪಾ ಅಂದ್ರೆ ನಾನು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಕ್ಲಾಸ್ ಅನ್ನ ಲೈವ್ ಆಗಿ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲೇ ಬಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕಂತ ಹೇಳಿ ಒಂದ್ಸರಿ ಬರ್ಬೇಕು ಅನ್ಕೊಂಡಿದೀನಿ. ನೆಕ್ಸ್ಟ್ ಮಂತ್ ಖಂಡಿತ ಏನಪ್ಪಾ ಅಂದ್ರೆ ಬಂದೇ ಬರ್ತೀನಿ ಸರ್. ನೆಕ್ಸ್ಟ್ ನಿಮ್ದು ಅದು ಮಾಸಪತ್ರಿಕೆ ಬಗ್ಗೆ ಏನಪ್ಪಾ ಅಂದ್ರೆ ನಾನು ಎನ್ಕ್ವೈರಿ ಮಾಡಿದ್ದೆ ಮೇಡಮ್ ಅವರಿಗೆ. ಮೇಡಮ್ ಅವರು ಏನಪ್ಪಾ ಅಂದ್ರೆ ಕೇಳಿದ್ರು, 850 ರೂಪಾಯಿ ಹಾಕಿ ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಏನಪ್ಪಾ ಅಂದ್ರೆ ಅದನ್ನು ಕೂಡ ನಾನು ನೆಕ್ಸ್ಟ್ ಮಂತ್ ತರಿಸ್ಕೊಂತಾ ಇದ್ದೀನಿ ಸರ್. ಖಂಡಿತ ಸರ್. ಎಕ್ಸಲೆಂಟ್. ಥ್ಯಾಂಕ್ ಯು. ನೆಕ್ಸ್ಟ್ ಪ್ರತಿಯೊಬ್ಬರಿಗೂ ಏನಪ್ಪಾ ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು, ನೆಟ್ವರ್ಕ್ ಮಾರ್ಕೆಟ್ ಇಂದ ಏನೆಲ್ಲ ಭವಿಷ್ಯ ಇದೆ, ಸೊ ಫ್ಯೂಚರ್ ಏನಿದೆ ಅನ್ನೋದ್ರ ಬಗ್ಗೆ ಇವತ್ತು ನನ್ನ ಮಕ್ಕಳಿಗೂ ಕೂಡ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀನಿ ಸರ್. ನನ್ನ ಫ್ರೆಂಡ್ ಸರ್ಕಲ್ ಗೂ ಕೊಡ್ತಾ ಇದ್ದೀನಿ. ಜೊತೆಗೆ ನನ್ನ ಮಕ್ಕಳು ಏನಪ್ಪಾ ಅಂದ್ರೆ ಇವತ್ತು ಡಿಗ್ರಿ ಓದ್ತಾ ಇದಾರೆ.
ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಇವತ್ತು ಜಾಬ್ ಮಾಡಿದ್ರೆ ಆಗಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕು, ಅದರಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಮಾಡ್ಬೇಕು ಅಂತ ಹೇಳಿ ಇವತ್ತು ನಾನು ಕೂಡ ಅವರಿಗೆ Super. ಅಪ್ರೋಚ್ ಮಾಡ್ತಾ ಇದ್ದೀನಿ, ಜೊತೆಗೆ ಅವ್ರಿಗೆಲ್ಲ ಎಂತ ಕಲಿಸ್ತಾ ಇದ್ದೀನಿ ಸರ್. ತುಂಬಾ Excellent, ಪ್ರೌಡ್ ಫೀಲ್ excellent. ಆಗುತ್ತೆ ಸರ್. ಆಕ್ಚುಲಿ ನಿಮ್ಮ ಒಂದು ಇಂಪ್ರೆಷನ್, ನಿಮ್ಮ ಒಂದು ಪಾಯಿಂಟ್ಸ್ ಟು ಪಾಯಿಂಟ್ಸ್ ಏನು ಮಾತಾಡ್ತಿರಲ್ಲ ಸರ್ ನೀವು, ಹೊಸದನ್ನು ಕೊಡ್ತಿರಲ್ಲ, ಲಾಸ್ಟ್ ಅಲ್ಲಿ ಹೊಸ ಪಾಯಿಂಟ್ ಅನ್ನು ಕೊಡ್ತಿರಲ್ಲ, ಅದು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ 100% ಇಲ್ಲಿ ನೆಟ್ವರ್ಕರು, ಪ್ರತಿಯೊಬ್ಬರು ನೆಟ್ವರ್ಕರು ಸಕ್ಸಸ್ ಆಗ್ತಾರೆ ಸರ್. ಏನ್ ಸರ್? ಸೂಪರ್. ಬಟ್ ಖಂಡಿತ ಸರ್, ನಾನು ಇರೋದೇ ನಿಮಗೋಸ್ಕರ, ಕಲಿಸೋದಕ್ಕೆ, ನೆಟ್ವರ್ಕ್ ಇಂಡಸ್ಟ್ರಿನ ಬೆಳೆಸ್ಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ ಆಗಿದೆ. ಎಸ್ ನೀವ್ ಈ ರೀತಿಯಾದಂತ ಪ್ರೀತಿ, ವಿಶ್ವಾಸ ನನಗೆ ಕೊಟ್ರೆ ಇನ್ನೂ ನನಗೆ ಒಂಥರ ಏನೋ ರೆಕ್ಕೆ ಬಂದಂಗ ಆಗ್ತಾ ಇದೆ. ಓಕೆ, ಇನ್ನೂ ನಾನು ಒಂಥರ ಆನೆ ಬಲ ಬಂದಂಗ ಆಗುತ್ತೆ ನಿಮ್ಮ ಫೀಡ್ಬ್ಯಾಕು, ನಿಮ್ಮ ಸಪೋರ್ಟ್ ನನಗೆ ಸಿಕ್ಕರೆ. ಖಂಡಿತ ಸರ್, ಖಂಡಿತ 100% ಏನಪ್ಪಾ ಅಂದ್ರೆ ನಾವು ನಿಮ್ಮ ಒಟ್ಟಿಗೆ ಇದೀವಿ ಸರ್. 100%. ಏನ್ ಸರ್? ಥ್ಯಾಂಕ್ ಯು ನಮ್ಗೆ ಹೊಸದನ್ನು ಕಲಿಸ್ಕೊಡಿ ಸರ್ ಪ್ಲೀಸ್, ನಾ ಕಲೀಲಿಕ್ಕೆ ರೆಡಿ ಇದ್ದೀನಿ. ನ್ಯೂಸ್ ಪೇಪರ್ಗೆ ಮೊದಲು ಚಂದಾದಾರರಾಗ್ರಿ, ಯಾಕಂದ್ರೆ ನ್ಯೂಸ್ Okay, sir. ಪೇಪರ್ ಇದೊಂದು ಸಮಾಜ ಸೇವೆ ಅಂತ ನಾನು ಮಾಡ್ತಾ ಇದ್ದೀನಿ. ಖಂಡಿತ ಓಕೆ, ಸರ್. ಆಮೇಲೆ Okay, sir. ಪ್ರತಿ ಮಂಗಳವಾರನು ನಾನು ಫ್ರೀ ಆಗಿ ಎಲ್ಲರಿಗೂ ಕ್ಲಾಸಸ್ ಅನ್ನ ಮಾಡಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಸಮಯ Thank you, sir. ಆಗ್ತಾ ಇದೆ 7. ಥ್ಯಾಂಕ್ ಯು ನದಾಫ್ ಸರ್, ನೀವು ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಕಡೆಯಿಂದ. ಸೊ ಸ್ನೇಹಿತರೆ, ಈಗ ಸಮಯ 7:29 ಆಗಿದೆ. ನಾವು 7:15 ಶುರು ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಕ್ಲಾಸಸ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಬರೋರ್ ಬರ್ಲಿ, ಬಿಡೋರ್ ಬಿಡ್ಲಿ, ನಮ್ ಕೆಲಸ ನಾವು ಮಾಡ್ತಾ ಇರುವ. ಈಗ ಇವತ್ತಿನ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನಾನು ಆಯ್ಕೆ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಮ್ಯೂಟ್ ಮಾಡಿರ್ತೀನಿ, ನೀವ್ ಯಾರು ಮ್ಯೂಟ್ ಮಾಡೋದು ಬೇಡ. ಹಾಗೂ ಚಾಟ್ ಮಾಡೋ ನೆಸೆಸಿಟಿ ಇಲ್ಲ. ನಾನು ಹೇಳೋದನ್ನ ದಯವಿಟ್ಟು ಗಮನ ಇಟ್ಟು ಕೇಳ್ಕೊಳ್ಳಿ. ಯಾಕೆ? ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ ಸ್ಟಾರ್ಟ್ ಆಗಿದೆ, ನಾಳೆ ಗಣೇಶನನ್ನ ನಾವೆಲ್ಲ ಕೂಡಿಸ್ತಾ ಇದ್ದೀವಿ. ಸೊ ಹಂಗಾಗಿ ನಮ್ಮ ಸಮಸ್ತ ಕರ್ನಾಟಕದ ನನ್ನ ನೆಟ್ವರ್ಕರ್ಗಳಿಗೆ, ಬಂಧು ಮಿತ್ರರಿಗೆ ನಾನು ಈ ಹಬ್ಬದ ವಿಶೇಷವನ್ನ ತಿಳಿಸ್ತಾ ಇದ್ದೇನೆ. ಹಾಗೂ ಒಂದು ಚಿಕ್ಕ ನನ್ನ ಕಡೆಯಿಂದನೂ ಕೂಡ ಸ್ವಲ್ಪ ಮಿಸ್ಕಂಟಿನ್ಯೂ ಏನಾದರೂ ಆಗ್ಬಹುದು. ಅಂದ್ರೆ ಇಲ್ಲಿ ಮಳೆ ತುಂಬಾ ಬರ್ತಾ ಇದೆ. ನಾನು ಪ್ರೆಸೆಂಟ್ ಈಗ ದಾವಣಗೆರೆಯಲ್ಲಿ ಇದ್ದೇನೆ, ನಮ್ಮ ಊರಿಗೆ ಬಂದಿದ್ದೇನೆ. ಸೊ ನಿಮ್ಗೆಲ್ಲ ಗೊತ್ತಿದೆ, ದಾವಣಗೆರೆ ಹತ್ರ ಹರಪನಹಳ್ಳಿ ನನ್ನ ಊರು. ಸೊ ಇಲ್ಲಿ ನಮ್ಮ ಮನೆ ಇರೋದ್ರಿಂದ ನಾನು ಈ ಹಬ್ಬಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಹಾಗಾಗಿ ಸಮಯಕ್ಕೆ ಏನಾದರೂ ಇಂಟರ್ನೆಟ್ ಸಮಸ್ಯೆಗಳು ಏನಾದರೂ ಬಂದ್ರೆ ಕ್ಷಮೆ ಇರಲಿ. ಓಕೆ, ಮತ್ತೆ ನಾನು ರೀಕನೆಕ್ಟ್ ಆಗೋ ಪ್ರಯತ್ನ ಮಾಡ್ತೀನಿ. ಹಾಗೆ ಮಳೆನೂ ಇಲ್ಲಿ ತುಂಬಾ ಬರ್ತಾ ಇದೆ. ನಾನೀಗ ಬೇರೆಯವ್ರ ಮನೆಯಲ್ಲಿ ಬಂದು ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಕಾರಣ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಬರ್ತಾ ಇಲ್ಲ. ಇವತ್ತು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು ಬೇಡ ಅನ್ನೋ ಉದ್ದೇಶಕ್ಕೆ. ಓಕೆ, ಹಾಗೆ ನೀವು ಕೂಡ ಪಾಪ ಎವ್ರಿ ವಾರ ಕಾಯ್ತಾ ಇರ್ತಿದ್ರಿ. ಸೊ ನಿಮಗೂ ಕೂಡ ನಾನು ಮನಸ್ಸು ನೋಯಿಸೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಸಿಲ್ಲ, ಇದನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಐ ಥಿಂಕ್ ಬರೋರೆಲ್ಲ ಬಂದಿರ್ಬೋದು. ನಾನು ಹೇಳೋ ಇನ್ಸ್ಟ್ರಕ್ಷನ್ಸ್ ಗಳನ್ನ ಹೇಳಿದ್ದೀನಿ. ಸ್ವಲ್ಪ ಇನ್ಕನ್ವೀನಿಯಂಟ್ ಆದ್ರೆ ಕ್ಷಮೆ ಇರಲಿ. ಇವತ್ತಿನ ಕ್ಲಾಸು ನಾನು ತುಂಬಾ ಚಿಕ್ಕದಾಗಿ ಮತ್ತೆ ಚೊಕ್ಕದಾಗಿ ತಗೋಬೇಕು ಅಂತ ಇದ್ದೀನಿ. ಹಾಗೂ ಒಂದು ಒಳ್ಳೆ ಕಥೆಯನ್ನು ಕೂಡ ಹೇಳ್ತೀನಿ. ಓಕೆ, ಅಣ್ಣ ತಂಗಿ ಕತೆ ಬರುತ್ತೆ, ಒಂದು ಕಲ್ಲಂಗಡಿ ಹಣ್ಣಿಂದು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡೋಣ. ಸೊ ಕ್ಲೈಮ್ಯಾಕ್ಸ್ ಮಿಸ್ ಮಾಡ್ಕೋಬೇಡಿ. ನೀವು ಕ್ಲೈಮ್ಯಾಕ್ಸ್ ಮಿಸ್ ಮಾಡ್ಕೊಂಡಂಗಿದ್ರೆ ಈಗಲೇ ಲಾಗೌಟ್ ಆಗಿ ನಿಮ್ ಕೆಲ್ಸಕ್ಕೆ ನೀವು ಹೋಗಿ. ಯಾಕಂದ್ರೆ ನೋ ಯೂಸ್, ನೀವು ಇಷ್ಟೊತ್ತು ಕೂತ್ಕೊಂಡು ಯೂಸ್ ಇಲ್ಲ. ಸುಮ್ನೆ ನೀವು ನನ್ನ ಮಾತನ್ನ ಅರ್ಧ ಗಂಟೆ ಕೇಳಿಸ್ಕೊಳೋಣ, 5 ನಿಮಿಷ ಫ್ರೀ ಇದೀನಿ ಅಂತ ಕೇಳಿಸ್ಕೊಳೋಣ ಅಂತ ಇದ್ದೀನಿ ಅಂದ್ರೆ ಇದು ಯಾವುದು ನಿಮ್ಗೆ ಯೂಸ್ ಆಗಲ್ಲ ಸ್ನೇಹಿತರೆ. ಓಕೆ, ಸೊ ನಾನು ತುಂಬಾ ಡೆಡಿಕೇಟೆಡ್ ಆಗಿ ನಿಮ್ಮ ಎದುರುಗಡೆ ಬಂದು ಕುತ್ಕೊಂತಾ ಇದ್ದೀನಿ. ನನಗೂ 101 ಕೆಲಸಗಳು ಇದಾವೆ, ಟೆನ್ಷನ್ಗಳು ಇದಾವೆ. ಇದೆಲ್ಲದರ ಸಮಸ್ಯೆಯನ್ನು ಮೀರಿ ನಾನು ನಿಮ್ಮ ಎದುರುಗಡೆ ಬರೋದಕ್ಕೆ ಕಾರಣ ಏನು ಅಂತಂದು ಹೇಳಿದ್ರೆ, ಈ ನಾವೇನು ಪ್ರತಿ ವೀಕ್ ಮೀಟ್ ಆಗ್ತಾ ಇದೀವಲ್ಲ, ಅದು ಮಿಸ್ ಆಗೋದು ಬೇಡ ಅನ್ನೋದು ನನ್ನ ಉದ್ದೇಶ. ಸೊ ಇವತ್ತಿನ ಮೂಲ ಕಾರಣ, ಇವತ್ತಿನ ನಿಮಗೆಲ್ಲ ಗೊತ್ತಿದೆ. ಚಾಪ್ಟರ್ 11 ಏನು ಅಂತಂದು ಹೇಳಿದ್ರೆ, ರಿಲೇಷನ್. ಓಕೆ, ಬಾಂಧವ್ಯ, ನಮ್ಮ ನಡುವೆ ಹೇಗೆ ರಿಲೇಷನ್ ಇರಬೇಕು ಅನ್ನೋದು. ಬಹಳಷ್ಟು ಜನ ಮಧ್ಯಮ ವರ್ಗದವರು ಬಿಸ್ನೆಸ್ ಮಾಡ್ತೀನಿ ಅಂತ ಬರ್ತಾರೆ, ಹಾಗೂ ಈ ಮಹಿಳೆಯರು ಬರ್ತಾರೆ, ಹಾಗೂ ಬಿಸ್ನೆಸ್ಸಿನ ABCD ಗಂಧ ಗಾಳಿ ಗೊತ್ತಿರೋದಿಲ್ಲ ಅವರೆಲ್ಲ ಬರ್ತಾರೆ, ಬಿಸ್ನೆಸ್ ಮಾಡ್ಬೇಕು ಅಂತ ಬಂದ್ಬಿಡ್ತಾರೆ. ಇವರು ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಕೈ ಹಾಕ್ತಾರೆ, ಅಥವಾ ಯಾವುದೋ ಒಂದು ಇನ್ಸೂರೆನ್ಸ್ ಏಜೆಂಟ್ ಏನೋ ಒಂದು ಆಗ್ತಾರೆ, ಅಥವಾ ಫಿಲಿಂ ಇಂಡಸ್ಟ್ರಿನ ಎಲ್ಲ ಒಂದ್ ಕಡೆ ಎಂಟ್ರಿ ಹೊಡಿಬೇಕು ಅಂತ ಯೋಚನೆ ಮಾಡ್ತಾರೆ, ಅಥವಾ ಯಾವುದೋ ಒಂದು ಸೀರೆ ವ್ಯಾಪಾರನೋ ಒಂದು ಬ್ಯೂಟಿ ಪಾರ್ಲರೋ ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ.
ಇವ್ರು ಏನ್ ಮಾಡ್ತಾರೆ ಮೊದಲನೇ ತಪ್ಪು ಅನ್ನೋದು ಇವತ್ತು ನಾವು ಚರ್ಚೆ ಮಾಡ್ತೀವಿ. ಹಾಗೆ ಇವತ್ತು ಒಂದು ಗೌರಿ ಗಣೇಶ ಹಬ್ಬ ಇದೆ. ಸೊ ಈ ಗಣೇಶನ ಹಬ್ಬ ಬಂದಾಗೆಲ್ಲ ನನಗೆ ಕೆಲವೊಂದು ವಿಚಾರಗಳು ಗಣೇಶನ ಬಗ್ಗೆ ನೆನಪಾಗತ್ತೆ. ನಾನು ಇದನ್ನ ಕೇವಲ ನನ್ನ ಮಾತು ಕೇಳಿಸ್ತಾ ಇದ್ರೆ ಟೆಕ್ಸ್ಟ್ ಮಾಡಿ. ಓಕೆ, ಕೇಳಿಸ್ತಾ ಇದೆ ಅಲ್ವಾ? ಓಕೆ, ಗುಡ್. ಸೊ ಥಮ್ಸ್ ಅಪ್ ಮಾಡಿ. ಎಸ್, ಎಲ್ಲರೂ ಥಮ್ಸ್ ಅಪ್ ಮಾಡ್ತಾ ಇದ್ದಾರೆ. ಸೊ ನಾನು ಕೇವಲ ಥ್ಯಾಂಕ್ ಯು. ಸೊ ನಾನು ಕೇವಲ ಇದು ಒಂದು ಹಬ್ಬ ಅಂತ ನೋಡೋದಿಲ್ಲ. ಪ್ರತಿಯೊಂದರಲ್ಲೂ ನಾನು ಏನಾದ್ರೂ ನನಗೆ ಕಲಿಯೋದಕ್ಕೆ ಸಿಗುತ್ತಾ ಅಂತ ನೋಡ್ತಾ ಇರ್ತೀನಿ. ಸೊ ಇವತ್ತೇನು ಗಣೇಶನ ಹಬ್ಬವನ್ನ ಮಾಡ್ತಾ ಇದೀನೋ, ಗಣೇಶನನ್ನ ಕೂಡಿಸ್ತಾ ಇದೀವಿ. ಇವತ್ತು ಒಂದು ಗಣೇಶನನ್ನ ನೋಡಿದ್ರೆ ಆ ದೊಡ್ಡ ಕಿವಿ, ಆ ಸೊಂಡಲಿ, ಆ ಕೋರಿ ಹಳ್ಳುಗಳು, ಹಾಗೂ ಒಂದು ಡೊಳ್ಳು ಹೊಟ್ಟೆಯನ್ನ ನಾವು ನೋಡ್ತೇವೆ, ಹೌದಲ್ವಾ? ಅದ್ರ ಜೊತೆಗೆ ಪುಟ್ಟದಾಗಿರುವಂತಹ ಒಂದು ಇಲಿ, ಒಂದು ವಾಹನವನ್ನ ಗಣೇಶ ಅದ್ರ ಮೇಲೆ ಕುತ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಇದೆಲ್ಲ ನಮಗೆ ಏನ್ ಇಂಡಿಕೇಶನ್ ಮಾಡುತ್ತೆ ಅಂತಂದ್ರೆ, ಪ್ರತಿ ವರ್ಷ ನಾನು ಈ ಗಣೇಶನ ಹಬ್ಬ ಮಾಡುವಾಗ ಒಂದು ಭಕ್ತಿಲಿಂದ, ಶ್ರದ್ಧೆಲಿಂದ ಪೂಜೆ ಮಾಡ್ತೀನಿ. ಎರಡನೇದು, ನನ್ನನ್ನು ನಾನು ಜಾಗೃತ ಮಾಡಿಕೊಡ್ತೇನೆ. ನಾಳೆ ನೀವು ಗಣೇಶನ ಹಬ್ಬ ಮಾಡುವಾಗ ಆ ಗಣೇಶನ ವಿಗ್ರಹಕ್ಕೆ ಏನು ಮಾಡಬೇಕು, ಅದರಿಂದ ಏನು ಕಲಿಬೇಕು ಅನ್ನೋ ವಿಷಯವನ್ನ ಇವತ್ತು ತಗೊಂಡ್ ಬಂದಿದ್ದೀನಿ. ಓಕೆ, ಸೊ ಈ ಗಣೇಶನನ್ನ ನಾವೆಲ್ಲ ಪೂಜೆ ಮಾಡ್ತೀವಿ, ಎಡೆ ಇಡ್ತೀವಿ, ನೈವೇದ್ಯ ಇಡ್ತೀವಿ, ಎಲ್ಲ ಮಾಡ್ತೀವಿ. ಓಕೆ, ಬಟ್ ಆಸ್ ಎ ಒಬ್ಬ ಆಂಟ್ರಪ್ರನರ್ ಆಗಿ, ಒಬ್ಬ ಬಿಸ್ನೆಸ್ ಆಗಿ, ಒಬ್ಬ ಕಲಿಯುವಂತ ಒಬ್ಬ ವ್ಯಕ್ತಿಯಾಗಿ ಈ ಗಣೇಶನಿಂದ ನಾವ್ ಏನ್ ಕಲಿಬಹುದು, ಈ ಗಣೇಶನ ವಿಗ್ರಹದಿಂದ ಏನ್ ಕಲಿಬಹುದು, ಈ ಗಣೇಶ ಸ್ಥಾಪನೆ ನಾವೇನ್ ಮಾಡ್ತಾ ಇದೀವಿ ನಾಳೆ, ಅದರಲ್ಲಿ ಏನ್ ಕಲಿಬಹುದು ಅಂತ ನನ್ನ ಪ್ರಕಾರ ಹೇಳ್ಬೇಕಾದ್ರೆ, ನನ್ನ ಪ್ರಕಾರ, ಇದೆಲ್ಲೂ ಯೂಟ್ಯೂಬ್ ಯಾರು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಷರತ್ತಿನ MLM ಷರತ್ತಿನ ಪ್ರಕಾರ ಹೇಳ್ಬೇಕು ಅಂತಂದ್ ಹೇಳಿದ್ರೆ, ಆ ಗಣೇಶನ ಈ ದೊಡ್ಡ ಕಿವಿ ನಮಗೆ ಏನ್ ಕಲಿಸ್ಕೊಡುತ್ತೆ ಅಂದ್ರೆ, ನಾವ್ ಯಾವಾಗೂ ಲರ್ನಿಂಗ್ ಮಾಡೋದಕ್ಕೆ ರೆಡಿ ಇರ್ಬೇಕು ಅಂತ. ಓಕೆ, ನಾವು ಕೇಳಿಸ್ಕೊಳೋದಕ್ಕೆ ರೆಡಿ ಇರ್ಬೇಕು ಅಂತ. ಬಹಳಷ್ಟು ಜನ ಲೀಡರ್ ಆಗ್ಬೇಕು ಅಂತ ಆಸೆ ಪಡ್ತಾರೆ, ಬಟ್ ಅವ್ರು ಯಾವತ್ತು ಕೇಳಿಸ್ಕೊಳೋದಕ್ಕೆ ರೆಡಿ ಇರಲ್ಲ. ಬರೇ ವಟ ಅವ್ರು ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ತಮ್ಮ ಡೌನ್ಲೈನ್ಗಳು ಏನಾದ್ರು ಸಮಸ್ಯೆ ತಗೊಂಡ್ಬಂದ್ರೆ, ತಮ್ಮ ಕಸ್ಟಮರ್ಗಳು ಏನಾದ್ರು ಸಮಸ್ಯೆ ತಗೊಂಡ್ಬಂದ್ರೆ, ಬಾಯಿ ಮುಚ್ಚ್ರಿ, ಪದೇ ಹೇಳಿದ್ದೆ ಹೇಳ್ಬೇಡಿ. ನೀವು ನಾವ್ ಹೇಳ್ದಂಗ್ ಮಾಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟೋಗ್ಬಿಡಿ ನಮ್ ಕಂಪ್ನಿ, ನಮ್ ಮೀಟಿಂಗ್ ಕುತ್ಕೋಬೇಡಿ ನೀವು. ಈ ರೀತಿ ಮಾತಾಡ್ತಾರೆ. ಅಥವಾ ಕಸ್ಟಮರ್ ಏನಾದ್ರು, ಸರ್ ನಿಮ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಇದೆ ಸರ್, ನಿಮ್ ಪ್ರಾಡಕ್ಟ್ ಈ ತರ ರಿಸಲ್ಟ್ ಬಂದಿಲ್ಲ ಸರ್, ಈ ಪ್ಯಾಕಿಂಗ್ ಒಂದ್ ಸ್ವಲ್ಪ ಹೀಗಿದೆ ಸರ್, ಏನಾದ್ರೂ ಒಂದು ಅಡ್ವೈಸ್ ಕೊಡೋದಕ್ಕೆ ಬರ್ತಾರೆ. ನೋಡಿ, ಕಸ್ಟಮರ್ ಅಂತಂದ್ ಹೇಳಿದ್ರೆ ಅಡ್ವೈಸ್ ಕೊಡೋರಿಗೆ ಕಸ್ಟಮರ್ ಅಂತಾರೆ. ಓಕೆ, ಖರೀದಿ ಮಾಡೋರಿಗೆ ಕಸ್ಟಮರ್ ಅನ್ನಲ್ಲ, ಅಡ್ವೈಸ್ ಕೊಡೋರಿಗೆ ಕಸ್ಟಮರ್ ಅಂತಾರೆ ನನ್ನ ಪ್ರಕಾರ. ಸೊ ಅವ್ರ ಕಸ್ಟಮರ್ ಏನೇ ಒಂದು ಸಮಸ್ಯೆ ಹಿಡ್ಕೊಂಡ್ ಬಂದಿರ್ತಾರೆ, ನೀವು ಮೊದ್ಲು ಕೇಳೋದಿಲ್ಲ. ನೀವೇನ್ ಮಾಡ್ಬಿಡ್ತೀರಾ ಅಂದ್ರೆ, ನಿಮ್ ಉತ್ತರ ಕೊಡೋದಕ್ಕೆ ಹೋಗ್ಬಿಡ್ತೀರಾ. ಸೊ ಗಣೇಶನ ನಾಳೆ ಪೂಜೆ ಮಾಡುವಾಗ ದೊಡ್ಡ ಕಿವಿಯನ್ನ ನೋಡಿದಾಗ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ನೀವು ನಿಮ್ ಜೀವನದಲ್ಲಿ ಏಳಿಗೆ ಆಗ್ಬೇಕು, ಸಕ್ಸಸ್ ಆಗ್ಬೇಕು, ಜನರನ್ನ ಕಳ್ಕೋಬಾರ್ದು ಅಂತ ಹೇಳಿದ್ರೆ, ಮೊದ್ಲು ಕೇಳೋದನ್ನ ಅಳವಡಿಸ್ಕೊಳ್ಳಿ. ಮೊದ್ಲು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ನೆಮ್ಮದಿಯಾಗಿರ್ತೀರಲ್ಲ, ತುಂಬಾ ನೆಮ್ಮದಿಯಾಗಿರ್ತೀರ. ಪ್ರತಿಕ್ರಿಯೆ ಕೊಡಬೇಡಿ, ಮೊದ್ಲು ಕೇಳ್ಕೊಳ್ಳಿ. ನಿಮ್ಮ ಕಸ್ಟಮರ್ ಏನ್ ಹೇಳ್ತಾರೆ, ನಿಮ್ಮ ಅಪ್ಲೈನ್ ಏನ್ ಹೇಳ್ತಾರೆ, ನಿಮ್ಮ ಡೌನ್ಲೈನ್ ಏನ್ ಹೇಳ್ತಾರೆ, ನಿಮ್ಮ ಮನೆಯಲ್ಲಿ ಏನ್ ಹೇಳ್ತಾರೆ, ಈ ಪ್ರತಿಯೊಂದನ್ನ ಮೊದ್ಲು ಲಿಸನರ್ ಆಗಿ. ನನ್ನ ಪ್ರಕಾರ ದ ಬೆಸ್ಟ್ ಲಿಸನರ್ ಈಸ್ ಎ ಬೆಸ್ಟ್ ಲೀಡರ್. ಓಕೆ, ಲೀಡರ್ ಆಗೋದಕ್ಕೆ ಬಹಳಷ್ಟು ಗುಣಗಳು ಬೇಕಾಗಿರುತ್ತೆ. ಅದರಲ್ಲಿ ಒಂದು ಗುಣ ಲಿಸನರ್ ಅಂತ ಹೇಳಿದ್ರೆ ಕೇಳುವನ ಆಗ್ಬೇಕು. ಮೊದ್ಲು ನೀವು ಒಬ್ಬ ಕೇಳುವಂತ ವ್ಯಕ್ತಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಎರಡನೇದೇನು ಅಂತಂದ್ರೆ, ಈ ಕೋರಿ ಹಲ್ಲು ನಾವೇನು ನೋಡ್ತೀವಲ್ಲ ಗಣೇಶನಿಗೆ, ಓಕೆ, ಅದು ತೋರ್ಸೋದು, ಬಟ್ ತಿನ್ನೋ ಹಲ್ಲು ಬೇರೆ ಇರುತ್ತೆ ಅಲ್ವಾ? ಸೊ ಇದು ನಮಗೇನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ, ನಮ್ಮ ಯಾವುದೇ ಒಂದು ಕೆಟ್ಟ ಹ್ಯಾಬಿಟ್ಸ್ ಗಳನ್ನ, ಕೆಟ್ಟ ವಿಚಾರಗಳನ್ನ, ಕೆಟ್ಟ ಆಲೋಚನೆಗಳನ್ನ ನಾವು ಸಮಾಜದಲ್ಲಿ ಎಲ್ಲರಿಗೂ ತೋರಿಸ್ಕೊಂತ ಓಡಾಡೋದ್ರಿಂದ ನಮ್ಮ ರಿಲೇಷನ್ ಬಾಂಡಿಂಗ್ ಹಾಳಾಗತ್ತೆ. ಸೊ ಹಾಗಾಗಿ ಕೆಲವೊಂದನ್ನ ಪರ್ಸನಲ್ ಆಗಿ ಇಟ್ಕೊಳೋದ್ ಬೇಕಾಗಿರುತ್ತೆ. ಅದು ಮನೆಯಲ್ಲಿ, ಮನೆ ಪೂರ್ತಕ್ಕೆ, ಅಥವಾ ನಮ್ಮ ಸ್ನೇಹಿತರಲ್ಲಿ ಇಟ್ಕೋಬೇಕಾಗಿರುತ್ತೆ. ಕೆಲವೊಬ್ರು ಸಿಗರೇಟ್ ಸೇರ್ತಾರೆ ತಮ್ಮ ಡೌನ್ಲೈನ್ಸ್ ಹತ್ರ ನಿಂತ್ಕೊಂಡು, ಕೆಲವೊಬ್ರು ದಾರು ಕುಡಿತಾರೆ, ಎಣ್ಣೆ ಹೊಡಿತಾರೆ. ಓಕೆ, ಸೊ ಕೆಲವೊಬ್ರು ಗುಟ್ಕಾ ತಿಂತಾರೆ, ಕೆಲವೊಬ್ರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ, ನೆಗೆಟಿವ್ ಮಾತಾಡ್ತಿರ್ತಾರೆ, ಅಥವಾ ಏಕವಚನದಲ್ಲಿ ಮಾತಾಡ್ತಿರ್ತಾರೆ, ಅಥವಾ ಕೆಟ್ಟ ಪದಗಳನ್ನ ಬಳಸ್ತಾ ಇರ್ತಾರೆ. ನಾನು ಹೇಳ್ತಾ ಇರೋದೇನು ಅಂದ್ರೆ, ದಾರು, ಗುಟ್ಕಾ,
ಕೆಟ್ಟ ಪದಗಳು, ಸಿಗರೆಟ್, ಇದು ನಿಮ್ಮ ವೈಯಕ್ತಿಕ, ನಾನು ಇದ್ರ ಬಗ್ಗೆ ಏನು ಹೇಳೋದಿಲ್ಲ. ಬಟ್ ಇದನ್ನ ನೀವು ಯಾವುದೇ ಕಾರಣಕ್ಕೂ ಪಬ್ಲಿಕ್ ಅಲ್ಲಿ ಮಾಡುವಂಥದ್ದಲ್ಲ. ಯಾಕಂದ್ರೆ ನೀವು ಒಬ್ಬ ಪಬ್ಲಿಕ್ ಫಿಗರ್ ಆಗಿರ್ತೀರಾ, ನೀವು ಲೀಡರ್ ಅಂತ ಹೇಳಿದ್ರೆ ಇಟ್ ಈಸ್ ಎ ಪಬ್ಲಿಕ್ ಫಿಗರ್. ಯು ಶುಡ್ ನಾಟ್ ಮಿಸ್ಬಿಹೇವಿಯರ್ ವಿತ್ ಯುವರ್ ಟೀಮ್ಮೇಟ್ಸ್. ನಿಮ್ಮ ಸಹಪಾಠಿ ಅಂತ ಯಾರು ಬಂದಿರ್ತಾರೆ, ನಿಮ್ಮ ಪಾರ್ಟ್ನರ್, ನಿಮ್ಮ ಟೀಮ್ಮೇಟ್ಸ್, ಅವ್ರ ಜೊತೆಗೆ ನೀವು ಕೆಟ್ಟದಾಗಿ ಬಿಹೇವಿಯರ್ ಮಾಡಬಾರ್ದಾಗಿರೋದು. ನೀವು ಅವ್ರ ಜೊತೆಗೆ ಒಳ್ಳೆ ಬಿಹೇವಿಯರ್ ಅಲ್ಲಿ ಇರಬೇಕಾಗಿರುತ್ತೆ. ಅವರಿಗೆ ಏಕವಚನದಿಂದ ಕರೆಯೋದು, ಅವರಿಗೆ ದಬ್ಬಾಳಿಕೆ ಮಾಡೋದು, ನನ್ನ ಮನೇಲಿ ಹಂಗಿದ್ದೀನಿ ಸರ್, ನನ್ನ ಕ್ಯಾರೆಕ್ಟರ್ ಹಂಗೆ ಸರ್, ನಾನು ಇದ್ದಿದ್ದಂಗೆ ನೇರವಾಗಿ ಹೇಳ್ಬಿಡ್ತೀನಿ ಸರ್. ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ ಸ್ನೇಹಿತರೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮತ್ತೆ ನಿಮ್ಮ ಬಿಸ್ನೆಸ್ಸಿನ ನಡುವೆ ಈ ಮನಸ್ತಾಪಗಳು ಉಂಟಾಗ್ತವೆ, ಈ ರಿಲೇಷನ್ ಬ್ರೇಕಪ್ ಆಗುತ್ತೆ. ಓಕೆ, ಸೊ ನೋಡಿ, ಚಾಪ್ಟರ್ 11ಕ್ಕೂ ಮತ್ತೆ ಇವತ್ತು ಗಣೇಶ ಚತುರ್ಥಿ ಬರೋದಕ್ಕೂ ಮತ್ತೆ ಆ ಚಾಪ್ಟರ್ ಹೆಸರು ರಿಲೇಷನ್ ಬಾಂಡಿಂಗ್ ಇರೋದಕ್ಕೂ ಹೇಗೆ ಮ್ಯಾಚ್ ಆಗ್ತಾ ಇದೆ. ನೀವು ಒಳ್ಳೆ ಲಿಸ್ನರ್ ಆದ್ರೆ ಒಳ್ಳೆ ಸಂಬಂಧ ಹುಟ್ಟುತ್ತೆ. ಓಕೆ, ನಿಮ್ಮ ದುಷ್ಟ ಚಟಗಳು, ಕೆಟ್ಟ ಚಟಗಳನ್ನ ದೂರ ಇಟ್ರೆ ಒಳ್ಳೆ ಸಂಬಂಧ ಹುಟ್ಟುತ್ತೆ. ಓಕೆ, ಹಾಗೆ ಈ ಡೊಳ್ಳು ಹೊಟ್ಟೆ ಗಣೇಶಂದು ನಮಗೇನು ಹೇಳ್ಕೊಡುತ್ತೆ ಅಂತಂದು ಹೇಳಿದ್ರೆ, ಕೆಲವೊಂದ್ಸಲ ನಮ್ಮನ್ನ ಹೀಯಾಳಿಸುವಂತ ಜನರು ಬರ್ತಾರೆ ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ. ಕೆಲವೊಂದು ಸಲ ನಮ್ಮನ್ನ ತಿದ್ದೋರು ಅಂತ ಬರ್ತಾರೆ. ಕೆಲವೊಂದ್ಸಲ ನಮಗೆ ಕಾಲಿಡೋರು ಬರ್ತಾರೆ. ಇದು ನಮ್ಮ ಮನೆಯಲ್ಲೂ ಇರ್ತಾರೆ, ನಮ್ಮ ಬಿಸ್ನೆಸ್ ಅಲ್ಲೂ ಇರ್ತಾರೆ, ನಮ್ಮ ಅಕ್ಕಪಕ್ಕದಲ್ಲೂ ಇರ್ತಾರೆ. ಈ ಗಣೇಶನ ಡೊಳ್ಳು ಹೊಟ್ಟೆ ನಮಗೆ ಏನು ಹೇಳುತ್ತೆ ಅಂತಂದ್ರೆ, ನನಗೇನು ಹೇಳುತ್ತೆ ಅಂತಂದ್ರೆ, ಸರಿಯಪ್ಪ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ ಸರಿ ಬಿಡು ಹೊಟ್ಟೆಗೆ ಹಾಕೋ ಅಂತ. ಹಾಗೆ ಈ ನೆಗೆಟಿವ್ ಪದಗಳನ್ನ, ನೆಗೆಟಿವ್ ವಿಚಾರಗಳನ್ನ ಜನರು ಯಾರ್ಯಾರು ಏನೇನು ನಮಗೆಲ್ಲ ಕೊಡ್ತಾ ಇದ್ದಾರೆ, ಅದನ್ನ ನಾವು ಹೊಟ್ಟೆಲಿ ಹಾಕೊಂಡು ಸುಮ್ಮನೆ ಇದ್ ಬಿಡಬೇಕು. ಅದನ್ನ ನಾವು ಎಕ್ಸ್ಪೋಸ್ ಮಾಡೋದು, ಅದಕ್ಕೆ ವಾದ ಮಾಡೋದು, ಅದಕ್ಕೆ ಜಗಳ ಮಾಡಕ್ ಹೋದ್ರೆ ನಮ್ಮ ರಿಲೇಷನ್ ಬಾಂಡಿಂಗ್ ಬ್ರೇಕ್ ಆಗುತ್ತೆ. ಸೊ ಈ ಬಿಸ್ನೆಸ್ ಏನ್ ಹೇಳುತ್ತೆ, ಯಾಕೆ ಮಧ್ಯಮ ವರ್ಗದವರು ಬಿಸ್ನೆಸ್ ಮಾಡುವಾಗ ಫೇಲ್ ಆಗ್ತಾರೆ ಅಂತಂದು ಹೇಳಿದ್ರೆ, ಜಗಳಕ್ಕೆ ಇಳಿತಾರೆ, ವಾದಕ್ಕೆ ಇಳಿತಾರೆ, ವಾದ ಆರ್ಗ್ಯುಮೆಂಟ್ಸ್ ಇಳಿತಾರೆ. ಸೊ ಆರ್ಗ್ಯುಮೆಂಟ್ಸ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ರಿಲೇಷನ್ಗಳನ್ನ ಮುರಿಯುತ್ತೆ. ಓಕೆ, ಸೊ ಈ ಗಣೇಶನ ಡೊಳ್ಳು ಹೊಟ್ಟೆ ಏನ್ ಹೇಳುತ್ತೆ ಅಂದ್ರೆ, ನೋಡಪ್ಪ, ನಿನ್ಗೆ ಯಾರಾದ್ರೂ ಕಾಡಿಸ್ತಿದಾರಾ, ನಿನ್ಗೆ ಯಾರಾದ್ರೂ ಹೀಯಾಳಿಸ್ತಿದಾರಾ, ನಿನ್ಗೆ ಯಾರಾದ್ರೂ ನೆಗೆಟಿವ್ ಮಾತಾಡ್ತಿದಾರಾ, ನಿನ್ಗೆ ಯಾರಾದ್ರೂ ಕಾಲ್ ಎಳಿತಿದಾರಾ, ಅಥವಾ ನಿನ್ಗೆ ಯಾರಾದ್ರೂ ಏನಾದ್ರೂ ಅಂತಿದಾರಾ, ಅದನ್ನೆಲ್ಲ ಸುಮ್ಮನೆ ಹೊಟ್ಟೆಲ್ಲಿ ಹಾಕೊಂತ ಇರು. ನೀನ್ ಹೊಟ್ಟೆ ದಪ್ಪ ಆಗ್ಲಿ ತೊಂದರೆ ಇಲ್ಲ, ಬಟ್ ಅದನ್ನ ನೀವು ಪ್ರತಿಕ್ರಿಯಿಸೋದಕ್ಕೆ ಹೋಗ್ಬೇಡ. ಸೊ ನಿನ್ಗೆ ಒಬ್ಬ ಕಲ್ಲು ಹೊಡಿತಿದ್ದಾನೆ ಅಂತಂದು ಹೇಳಿದ್ರೆ ಅದನ್ನ ತಗೊಂಡು ನೀನ್ ಮನೆಗೆ ಇಡ್ಕೊ, ನಾಳೆ ಮನೆ ಕಟ್ಕೊಳೋದಕ್ಕೆ ಯೂಸ್ ಆಗುತ್ತೆ. ಬಟ್ ಅವನಿಗೂ ನೀನ್ ಕಲ್ಲು ಹೊಡಿತೀನಿ ಅಂತ ಹೋದ್ರೆ ನೀನ್ ಅಲ್ಲೇ ಇರ್ತೀಯ ಅಂತ. ಹೌದಲ್ವಾ? ಈಗ ನಾಯಿ ಕಚ್ಚುತ್ತೆ ಅಂತಂದ್ರೆ ನಾವು ನಾಯಿ ಕಚ್ಚೋದಕ್ಕೆ ಹೋದ್ರೆ ನೋ ಪ್ರಾಬ್ಲಮ್, ನಾವು ಸಕ್ಸಸ್ ಆಗೋದಿಲ್ಲ. ಹಾಗೆ ಈ ಎಲ್ಲಾ ನೆಗೆಟಿವ್ಗಳನ್ನ ನಮ್ಮ ಹೊಟ್ಟೆಯಲ್ಲಿ ಹಾಕೊಂಡು ನಾವು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಸಮಯ ಬಂದಾಗ ಅದೇ ಪ್ರತಿಕ್ರಿಯೆಯಾಗಿ, ಅದೇ ಉತ್ತರವಾಗಿ ಬರುತ್ತೆ. ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಬಿಸ್ನೆಸ್, ಅದರಲ್ಲೂ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಸಡನ್ ಆಗಿ ಬಂದ್ಬಿಡ್ತಾರೆ. ಸರ್, ನನ್ನ ಹತ್ರ 7 ಲಾಗಿನ್ ಇದೆ, ನನ್ನ ಹತ್ರ 8 ಲಾಗಿನ್ ಇದೆ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ನನಗೆ ಮೀಟಿಂಗ್ ಮಾಡ್ಕೊಡಿ, ಅಲ್ಲಿ ಮಾಡಿ, ಇಲ್ಲಿ ಮಾಡಿ ಅಂತ. ಓಕೆ, ಅಪ್ಲೇನು ಹೋಗ್ತಾನೆ ಪಾಪ, ಮೀಟಿಂಗ್ ಮಾಡ್ತಾನೆ, ಏನೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಅಲ್ಲಿ ಜಾಸ್ತಿ ಜನ ಬಂದಿರಲ್ಲ, ಏನಿರಲ್ಲ. ಅವಾಗ ಜಗಳ ಸ್ಟಾರ್ಟ್ ಆಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಅವ್ರಿಬ್ರಿಗೂ ಕಾನ್ವರ್ಜೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೀವ್ ಹಿಂಗಂದ್ರ ನಾನೇನ್ ಮಾಡ್ಲಿ, ಬರ್ಲಿಲ್ಲದ್ರ ಜನ, ನಾನ್ ಯಾಕೆ ಹಿಂಗ್ ಮಾಡ್ಲಿ, ಇವೆಲ್ಲ ಮಾತಾಡ್ತಾ ನೀವು ವಾದಕ್ಕೆ ಇಳಿದ್ ಬಿಡ್ತೀರಾ, ಜಗಳಕ್ಕೆ ಇಳಿದ್ ಬಿಡ್ತೀರಾ. ಅವಾಗ ರಿಲೇಷನ್ ಬಾಂಡಿಂಗ್ ನಿಮ್ಮ ನಡುವೆ, ನಿಮ್ಮ ಅಪ್ಲೈನ್ ನಡುವೆ ಬ್ರೇಕಪ್ ಆಗುತ್ತೆ. ಸೊ ಈ ರೀತಿಯಾಗಿ ತುಂಬಾ ಜನ ಅಪ್ಲೈನ್ ಮತ್ತೆ ಡೌನ್ಲೈನ್ಸ್ಗಳು, ಅಥವಾ ಪಾರ್ಟ್ನರ್ಸ್ಗಳು, ಅಥವಾ ಗಂಡ ಹೆಂಡತಿ ಆಗಿರ್ಬೋದು, ಅಥವಾ ಅತ್ತೆ ಮಾವ, ಅತ್ತೆ ಸೊಸೆ ಆಗಿರ್ಬೋದು, ಅಥವಾ ಅಣ್ಣ ತಮ್ಮ ಆಗಿರ್ಬೋದು, ಇವರೆಲ್ಲರೂ ಜಗಳಕ್ಕೆ ಇಳಿದು, ವಾದಕ್ಕೆ ಇಳಿದು, ಆಯ್ತು ಬಿಡು ಅನ್ನುವಂತಹ ವಿಚಾರವನ್ನ ಬಿಡದೆ ಮುಂದೆ ಹೋಗ್ತಾರೆ. ಸರ್, ನೀವ್ ಹೇಳೋದೇನೋ ಸರಿ ಇದೆ ಸರ್ ಅನ್ಕೊಂತಿರ್ಬೋದು ನೀವು. ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಕ್ ಸಾಧ್ಯನಾ ಸರ್? ನಾವು ಉಪ್ಪು ಖಾರ ತಿಂತೀವಿ, ನಮಿಗೂ ಸಿಟ್ಟು ಬರುತ್ತೆ, ನಮಿಗೂ ಕೋಪ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಅವರಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ಕೆಟ್ಟವರು ಅಂತ ಆಗ್ಬಿಡ್ತೀವಿ ಅಂತ ಯಾರೋ ಅನ್ಕೊಂತ ಇರ್ಬೋದು ಮೋಸ್ಟ್ಲಿ. ಅದಕ್ಕೆ ಪ್ರಶ್ನೆ ಬಂತು ನನಗೆ, ಹೇಳ್ತಾ ಇದ್ದೀನಿ ನಾನು. ಖಂಡಿತ ಅದಕ್ಕೆ ಒಂದು ಸಂದರ್ಭ ಅಂತ ಬರುತ್ತೆ. ಬಟ್ ಅದನ್ನ ಆ ಕ್ಷಣದಲ್ಲಿ ನೀವು ವಾದಕ್ಕೆ ಇಳಿಯಕ್ ಹೋದ್ರೆ, ಅದೇ ಕ್ಷಣದಲ್ಲಿ ನೀವು ಪ್ರೂವ್ ಮಾಡೋದಕ್ಕೆ ಹೋದ್ರೆ, ನಿಮ್ಮ ಮತ್ತೆ ನಿಮ್ಮ ಎದುರುಗಡೆ ಇರೋರ್ದು ರಿಲೇಷನ್ ಬ್ರೇಕಪ್ ಆಗುತ್ತೆ.
ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಗ್ಯಾಪ್ ಕೊಡಿ. ಆಮೇಲೆ ಅದಕ್ಕೆ ಸಾಕ್ಷಿ ಸಮೇತ, ಪುರಾವೆ ಸಮೇತ ಹಾಗೂ ಎಕ್ಸಾಂಪಲ್ ಸಮೇತ ಹಾಗೂ ಸಿಚುವೇಶನ್ ಸಮೇತ ಅದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಹತ್ರ ಯಾವುದು ಪುರಾವೆ ಇಲ್ಲ ಅಂದಾಗೆ, ನಿಮ್ಮ ಹತ್ರ ಯಾವುದೇ ಸಾಕ್ಷಿಗಳು ಇಲ್ಲ ಅಂದಾಗೆ, ನಿಮ್ಮ ಹತ್ರ ಯಾವುದೇ ಒಂದು ಸನ್ನಿವೇಶಗಳು ಆಗಿರೋದಿಲ್ಲ ಅಂತಂದು ಹೇಳಿದಾಗ ನಿಮ್ ಎದುರುಗಡೆ ಇರೋರ ಜೊತೆಗೆ ನೀವು ಎಷ್ಟೇ ಕಾನ್ವರ್ಸೇಷನ್ ಮಾಡಿದ್ರೂ ನೀವು ಫೇಲ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಈ ಬಿಸ್ನೆಸ್ ಅನ್ನೋದು ಏನು ಅಂತಂದು ಹೇಳಿದ್ರೆ, ಓಕೆ, ನಾನೀಗ ವಿಷಯಕ್ಕೆ ಬರ್ತೀನಿ. ಬಿಸ್ನೆಸ್ ಅನ್ನೋದು ಏನು ಅಂತ ಹೇಳಿದ್ರೆ ರಿಲೇಶನ್ಶಿಪ್. ಯಾರು ಒಂದು ಪ್ರಾಪರ್ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡ್ತಾರಲ್ಲ, ಅವರು ಶಾಶ್ವತವಾಗಿ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಉಳ್ಕೊಂತಾರೆ. ಇವತ್ತು ನೀವು ಬಹಳ ಜನ ನೋಡಿರ್ಬೋದು, ನಾಳೆ ಪೂಜೆಗೆ ಇಲ್ಲೇ ಇರ್ತಾರಂತೆ ಗೌರಿ ಗಣೇಶ ಪೂಜೆ ಮಾಡಕ್ಕೆ. ಈ ಕ್ಲೀನ್ ಮಾಡಂತಿದಾರ ಅಮ್ಮ ರೂಮ್. ಹೌದಾ? ಯಾರು ತಗೋತೀರಾ? ಇಲ್ಲ, ಮುಗಿತೀನಿ ಒಂದು. ಓಕೆ, ಹಂಗಿದ್ರೆ ಓಕೆ. ನೀವು 2 ಅವರ್ಸ್ ಅದಲ್ಲ? ಇಲ್ಲ, ಒಂದು ಬ್ರೇಕ್ ಇರುತ್ತೆ, ನಾನು ಮಾಡ್ಬಿಡ್ತೀನಿ. ಓಕೆ, 8:30 ಸ್ಟಾಪ್ ಮಾಡ್ತೀನಿ. ಓಕೆ, ಫೈನ್. ಸೊ ನಾ ಹೇಳಿದ್ನಲ್ಲ, ಬೇರೆಯವ್ರ ಮನೆಗೆ ಬಂದಿದ್ದೆ ಅಂತ. ಅವ್ರು ಪಾಪ ಇದೇ ಟೇಬಲ್ ಮೇಲೆ ಇಲ್ಲೇ ಗಣೇಶ ಇಡ್ಬೇಕಂತೆ. ಓಕೆ, ಸೊ ಎಷ್ಟೊತ್ತಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಗುಡ್. ಸೊ ನಾನು 8:00ವರೆಗೆ ಇದನ್ನ ಕ್ಲೋಸ್ ಅಪ್ ಮಾಡ್ತೀನಿ. ಓಕೆ, ನೀವು ಪಾಪ ಹಬ್ಬದ ತಯಾರಿಯಲ್ಲಿ ಇರ್ತೀರ, ತುಂಬಾ ಉದ್ದಕ್ಕೆ ನಾನು ಮಾತಾಡಕ್ ಹೋಗೋದಿಲ್ಲ. ಸೊ ಆಮೇಲೆ ಇವತ್ತಿನ ವಿಷಯನೂ ತುಂಬಾ ಇಂಪಾರ್ಟೆಂಟ್ ಇದೆ, ಇದು ನಿಮಗೆ ತುಂಬಾ ಯೂಸ್ಫುಲ್ ಇದೆ. ಅದಕ್ಕೆ ನಾನು ಇದನ್ನ ತುಂಬಾ ಡೆಪ್ತ್ ಆಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಯಾರೇ ಇವತ್ತು ಬಿಸ್ನೆಸ್ ಮಾಡೋದಕ್ಕೆ ಹೋದ್ರೆ ಸ್ನೇಹಿತರೆ, ಅವರು ಫಸ್ಟ್ ಬಿಸ್ನೆಸ್ ಅಲ್ಲಿ ಫೇಲ್ ಆಗೋದು ಎಲ್ಲಿ ಅಂತಂದ್ರೆ ಈ ರಿಲೇಶನ್ಶಿಪ್ ಬಾಂಡಿಂಗ್ ಅಲ್ಲಿ ಫೇಲ್ ಆಗ್ತಾರೆ. ಸೊ ಹಾಗಾಗಿ ನೀವೊಬ್ಬ ಒಳ್ಳೆ ಲಿಸ್ನರ್ ಆಗಿಲ್ಲ ಅಂದ್ರೆ, ನೀವು ನಿಮ್ಮ ಕೆಟ್ಟ ಹ್ಯಾಬಿಟ್ಸ್ ಗಳನ್ನ ಬಿಡ್ಲಿಲ್ಲ ಅಂತ ಹೇಳಿದ್ರೆ, ನೀವು ಸಣ್ಣ ಪುಟ್ಟ ನಿಮ್ಮನ್ನ ಹೀಯಾಳಿಸೋರು ಬಂದಾಗ ಅದನ್ನ ಹೊಟ್ಟೆಯಲ್ಲೇ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ, ಓಕೆ, ನೀವು ಒಬ್ಬ ಗುಡ್ ಲಿಸ್ನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವೊಬ್ಬ ಗುಡ್ ಲಿಸ್ನರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ಲಿಯರ್? ಸೊ ನನ್ನ ವಿಡಿಯೋ ಕಾಣಿಸ್ತಾ ಇದ್ದೇನೆ, ಎಲ್ಲರೂ ಥಮ್ಸ್ ಅಪ್ ಮಾಡ್ತೀರಾ? ಓಕೆ, ಓಕೆ, ಥ್ಯಾಂಕ್ ಯು. ಓಕೆ, ಇವತ್ತು ಜಾಸ್ತಿ ಜನನೇ ಬಂದಿದ್ದಾರೆ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಅಲ್ವಾ? ಪರವಾಗಿಲ್ಲ, ನಾನು ಹಬ್ಬ ಅಂತಂದೇಳಿ ಜಾಸ್ತಿ ಜನ ಯಾರು ಬರಲ್ಲ ಅನ್ಕೊಂಡಿದ್ದೆ, ಬಟ್ ದಟ್ಸ್ ಗುಡ್. ತುಂಬಾ ಜನ ಹಬ್ಬವನ್ನ ಬಿಟ್ಟು ಬಂದಿದ್ದಾರೆ. ಗುಡ್. ಸೊ ಥ್ಯಾಂಕ್ ಯು. ಓಕೆ, ಇಲ್ಲಿ ನೋಡಿ, ಈಗ ಈ ರಿಲೇಶನ್ಶಿಪ್ ಬಾಂಡಿಂಗ್ ಅಲ್ಲಿ ಏನಾಗುತ್ತೆ ಅಂತಂದು ಹೇಳಿದ್ರೆ, ಈ ರಿಲೇಶನ್ ಬಾಂಡಿಂಗ್ ಅಲ್ಲಿ 99% ಜನ ಫೇಲ್ ಆಗ್ತಾರೆ. ನಾನು ಇವತ್ತು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಮಕ್ಕಳಿಗೆ ನಾನು ಹಬ್ಬಕ್ಕೆ ಬಟ್ಟೆ ತರೋದಕ್ಕೆ ಹೋಗಿದ್ದೆ. ಅಲ್ಲಿ 2 ಬಟ್ಟೆ ಅಂಗಡಿಗಳು ಜೊತೆಗಿದ್ವು. ನಾನು ಇವತ್ತಾಗಿರೋ ಸನ್ನಿವೇಶ ಹೇಳ್ತೀನಿ, ಈಗ ಒಂದು 2 ಗಂಟೆ ಹಿಂದೆ ಆಗಿರೋ ಸನ್ನಿವೇಶ ಹೇಳ್ತೀನಿ. ಸೊ ಒಂದು ಅಂಗಡಿಯಲ್ಲಿ ಒಳಗಡೆ ಹೋದೆ, ಒಬ್ಬ ವ್ಯಕ್ತಿ ಮೊಬೈಲ್ ನೋಡ್ತಾ ಕೂತಿದ್ರು. ಸೊ ನಾನು ಹೇಳಿದೆ, ಸರ್ ಮಕ್ಕಳಿಗೆ ಈ ತರ ಟಿ ಶರ್ಟ್ ತಗೋಬೇಕು, ಏನಾದ್ರು ಇದೆನಾ? ಕೊಡ್ತಾ ಇದ್ರು. ಬೇಡ ಸರ್, ಇದನ್ನ ತೋರಿಸಿ ಅದನ್ನ ತೋರಿಸಿ ಅಂತ ಹೇಳ್ತಾ ಇದ್ದೆ. ಮತ್ತೆ ಅಂದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರು, ಮೇ ಬಿ ರೀಲ್ಸ್ ನೋಡ್ತಿದ್ರು, ಗರ್ಲ್ ಫ್ರೆಂಡ್ ಚಾಟ್ ಮಾಡ್ತಿದ್ರು, ಐ ಡೋಂಟ್ ನೋ. ಮೊಬೈಲ್ ನೋಡ್ತಾ ಇದ್ರು ಪದೇ. ಸೊ ನೆಕ್ಸ್ಟ್ ಏನಾಯ್ತು, ಅದ್ರ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇತ್ತು. ಸೊ ಅದು ಇನ್ನೊಂದು ಅಂಗಡಿ ಹೋದೆ, ಅಲ್ಲಿನೂ ಅವರು ಹಾಗೆ ಮೊಬೈಲ್ ನೋಡ್ತಾ ಇದ್ರು ಆ ವ್ಯಕ್ತಿ. ಸೊ ನಾನು ಒಳಗಡೆ ಹೋದೆ, ಸರ್ ಮಕ್ಕಳಿಗೆ, ನಾನು ಅಲ್ಲಿಂದ ಬಂದ್ಬಿಟ್ಟೆ. ಅವನೇನು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇರಲಿಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ನಾನು ಅಲ್ಲಿಂದ ಬಂದೆ, ಇನ್ನೊಂದು ಪಕ್ಕದ ಅಂಗಡಿಗೆ ಹೋದೆ. ಸೊ ಮಕ್ಕಳಿಗೆ ಟಿ ಶರ್ಟ್ಸು, ಈ ತರ ಪ್ಯಾಂಟ್ ಬೇಕಾಗಿತ್ತು ಅಂತ ಅವ್ನು ಬಂದ, ಲೈಟ್ ಹಾಕಿದ, ಎಲ್ಲ ಮಾಡ್ದ. ಸಾಯಂಕಾಲ ಟೈಮ್ ಆಗಿತ್ತು. ಸೊ ಎಲ್ಲ ಟೇಬಲ್ ಎಲ್ಲ ಕ್ಲೀನ್ ಮಾಡ್ದ. ಮೊಬೈಲ್ನ ತಗೊಂಡೋಗಿ ಡ್ರಾದಲ್ಲಿ ಹಾಕಿ ಲಾಕ್ ಮಾಡ್ದ. ಓಕೆ, ಬಂದ, ನಮ್ಮ ಜೊತೆ ಮಾತಾಡ್ದ. ಸರ್ ನೀವು ಹೇಗಿದ್ದೀರಾ ಸರ್, ಯಾವ ಊರಿನವರು, ಇದೇ ಏರಿಯಾದವರ ಅಂತ, ಹೀಗೆ ಮಕ್ಕಳ ಜೊತೆಗೆ ನಾನು ಬಟ್ಟೆ ಹಾಕಿ ನೋಡ್ತಾ ಇದ್ದೀನಿ. ಅವನು ನನ್ನ ಜೊತೆಗೆ ರಿಲೇಶನ್ಶಿಪ್ ಬಾಂಡಿಂಗ್ ಮಾಡ್ತಾ ಇದ್ದ. ಓಕೆ, ಸೊ ಮಕ್ಕಳ ಜೊತೆಗೆ ಮಾತಾಡ್ತಾ ನಾನು ಬಟ್ಟೆ ಹಾಕಿ ನೋಡ್ತಾ ಅವನು ನನ್ನ ಜೊತೆಗೆ ಒಳ್ಳೆ ಫ್ರೆಂಡ್ ಆದ್ರು. ಆಮೇಲೆ ಅವ್ರ ಜೊತೆ ಹೇಳಿದೆ, ಸರ್ ಪಕ್ಕದ ಅಂಗಡಿಯಲ್ಲಿ ನಾನು ಹೋಗಿದ್ದೆ, ಈ ತರ ಮಾಡಿದ್ರು, ನೀವು ನೋಡಿ ಎಷ್ಟು ಚಂದ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು ಅಂತ. ಮಕ್ಕಳಿಗೆ ನಾನು ಬಟ್ಟೆ ತಗೊಂಡು ಬಂದೆ.
ಸೊ ಅವಾಗ ಮಾತಾಡ್ಬೇಕಾದ್ರೆ ಬಿಲ್ ಕೊಡ್ಬೇಕಾದ್ರೆ ಅವ್ರ ಜೊತೆ ಹೇಳಿದೆ, ಸರ್ ಆಕ್ಚುಲಿ ಇದು ನಮ್ಮಿಬ್ರು ಅಣ್ಣ ತಮ್ಮನೇ, ಸೊ ಅಂಗಡಿ ಡಿವೈಡ್ ಮಾಡ್ಕೊಂಡಿದೀವಿ, ಸೊ ಆ ಅಂಗಡಿ ಅವನಿಗೆ ತಗೊಂಡಿದ್ದಾನೆ, ನಾನು ಈ ಕಡೆ ಬಂದಿದ್ದೀನಿ ಅಂತ ಹೇಳಿದ್ರು. ಓ ಸೂಪರ್ ಸರ್, ನೈಸ್ ಅಂತ ಅಂದೆ. ಸೊ ನೋಡಿ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿರುವಂತಹ ಅಣ್ಣ ತಮ್ಮಂದ್ರಲ್ಲಿ ಈ ಬಿಸ್ನೆಸ್ ಅಂತ ಬಂದಾಗೆ ಆ ವ್ಯಕ್ತಿ ಹತ್ರ ಇರೋ ಬಿಸ್ನೆಸ್ ಇವನ ಹತ್ರ ಇಲ್ಲ, ಆ ವ್ಯಕ್ತಿ ಹತ್ರ ಇರೋ ಗುಣ ಇವನ ಹತ್ರ ಇಲ್ಲ, ಆ ವ್ಯಕ್ತಿ ಹತ್ರ ಇರೋ ತಾಳ್ಮೆ ಇವನ ಹತ್ರ ಇಲ್ಲ. ಇಲ್ಲಿ ರಕ್ತ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅಣ್ಣ ತಮ್ಮ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಎಥಿಕ್ಸ್ ಇಂಪಾರ್ಟೆಂಟ್, ಬಿಸ್ನೆಸ್ ಎಥಿಕ್ಸ್ ಇಂಪಾರ್ಟೆಂಟ್. ಬಿಸ್ನೆಸ್ಸಿನ ತತ್ವಗಳು ಅಂತ ಇರ್ತವೆ, ಒಬ್ಬ ಲೀಡರಿನ ತತ್ವಗಳು ಅಂತ ಇರ್ತವೆ. ಆ ತತ್ವಗಳನ್ನ ಯಾರು ಫಾಲೋ ಮಾಡ್ತಾರಲ್ಲ ಸ್ನೇಹಿತರ, ಅವ್ರು ಎಲ್ಲರೂ ಸಕ್ಸಸ್ ಆಗ್ತಾರೆ. ಯಾಕೆ ಇವತ್ತು ಬಿಸ್ನೆಸ್ ಮಾಡ್ಬಿಟ್ಟು ಎಲ್ಲರೂ ಬೀದಿಗೆ ಬರ್ತಿದ್ದಾರೆ ಅಂದ್ರೆ, ಆ ತತ್ವಗಳನ್ನ ಯಾರು ಇಂಪ್ಲಿಮೆಂಟ್ ಮಾಡಕ್ಕೆ ರೆಡಿ ಇಲ್ಲ. ಅವ್ರು ಹೇಗಿರ್ತಾರೆ ಹಾಗೆ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಹೇಗಿರ್ತಾರೆ ಹಾಗೆ ಸಕ್ಸಸ್ ಆಗ್ಬೇಕು ಅಂತ ಹೋಗ್ತಾರೆ. ಇದು ದೇವರಣೆ ಆಗಲ್ಲ. ನಿಮ್ ಮೈಂಡ್ ಅಲ್ಲಿ ಇದ್ರೆ ದಯವಿಟ್ಟು ಚೇಂಜ್ ಮಾಡ್ಕೊಂಬಿಡಿ. ನೀವ್ ಹೇಗಿರ್ತೀರಾ ಹಾಗೆ ನಾನು ಸಕ್ಸಸ್ ಆಗ್ತೀನಿ ಅಂತ ಇದ್ರೆ ನೀವು ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ ಅಂತ. ನಿಮ್ಮಂತ ಮುಟ್ಟಾಳರು ದಡ್ರು ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಅಂಡ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಂತ. ನೀವು ನಿಮ್ಮ ಸಮಯನ ವೇಸ್ಟ್ ಮಾಡ್ತಾ ಇದ್ದೀರಾ, ನೀವು ಬೇರೆಯವ್ರ ಜೀವನದಲ್ಲಿ ಆಟ ಆಡ್ತಿದ್ದೀರಾ ಅಂತ. ಓಕೆ, ನನಗೂ ಇವತ್ತು ಹಬ್ಬದ ವಾತಾವರಣ ಇದೆ, ನನಗೂ ಫ್ಯಾಮಿಲಿ ಇದ್ದಾರೆ, ನನಗೂ ಇವತ್ತು ರಜಾ ತಗೊಂಡು ನಿಮ್ ಜೊತೆಗೆ ಏನ್ ಬರ್ಬೇಕು, ನಾನು ಎಂಜಾಯ್ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಮಕ್ಳ ಜೊತೆ ಪಟಾಕಿ ಹೊಡಿಬೇಕು, ಆಟ ಆಡ್ಬೇಕು, ಏನೇನೋ ಇದೆ, 1000 ಇದಾವೆ. ಇದೇ ಥಿಂಕಿಂಗ್ ಅಲ್ಲಿ ನಾನು ಬಿಸ್ನೆಸ್ ಮಾಡ್ತೀನಿ, ಇದೇ ಥಿಂಕಿಂಗ್ ಅಲ್ಲಿ ನಾನು ಲೀಡರ್ ಆಗ್ತೀನಿ, ಇದೇ ಥಿಂಕಿಂಗ್ ಅಲ್ಲಿ ನಾನು ಕೋಚ್ ಆಗ್ತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲದ ವಿಚಾರ. ಸೊ ಹಾಗಾಗಿ ನೀವೊಬ್ಬ ಕೋಚ್ ಆಗ್ಬೇಕು, ನೀವೊಬ್ಬ ಟ್ರೈನರ್ ಆಗ್ಬೇಕು, ನೀವೊಬ್ಬ ಲೀಡರ್ ಆಗ್ಬೇಕು, ನೀವೊಬ್ಬ ಬಿಸ್ನೆಸ್ ವುಮೆನ್, ಬಿಸ್ನೆಸ್ ವ್ಯಕ್ತಿ ಆಗ್ಬೇಕು, ನೀವೊಬ್ಬ ಯಶಸ್ಸಿನ ವ್ಯಕ್ತಿ ಆಗ್ಬೇಕು ಅಂತಂದ ಹೇಳಿದ್ರೆ ಮೊದಲು ನೀವು ಯಾರ ಜೊತೆಗಿದಿರಲ್ಲ ಅವ್ರ ಜೊತೆಗೆ ಸಂಬಂಧವನ್ನ ಗಟ್ಟಿಯಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಹಾಗಂತಂದ ಹೇಳಿದ್ರೆ ಬಟ್ಟೆ ಕೊಡ್ಸೋದಲ್ಲ, ತಿನ್ಸೋದಲ್ಲ, ದುಡ್ಡು ಕೊಡೋದಲ್ಲ, ನೈಸ್ ಹೊಡೆಯೋದಲ್ಲ. ಚಂದ ಮಾತನಾಡಿ, ಚಂದ ಅವ್ರು ಹೇಳೋದನ್ನ ಕೇಳ್ಕೊಳ್ಳಿ. ಅವ್ರು ಏನಾದ್ರೂ 2-3 ಸಲ ಬೈದ್ರೆ ಬೈಸ್ಕೊಂಡು ಅದನ್ನ ಹೊಟ್ಟೆಯಲ್ಲಿ ಹಾಕೊಳ್ಳಿ. ಓಕೆ, ನಿಮ್ಮ ದುಷ್ಟ ಚಟಗಳನ್ನ, ನಿಮ್ಮ ಕೆಟ್ಟ ಹ್ಯಾಬಿಟ್ಸ್ ಗಳನ್ನ ಅವ್ರ ಹತ್ರ ತೋರಿಸ್ಕೊಂಡು ಪಬ್ಲಿಕ್ ಅಲ್ಲಿ ಶೋ ಆಫ್ ಕೊಡೋ ಅವಶ್ಯಕತೆ ನಿಮಗಿಲ್ಲ. ಇವೆಲ್ಲ ಮಾಡಿದ್ರೆ ನೀವು ಒಂದು ಒಳ್ಳೆ ತಂಡವನ್ನ ಕಟ್ಟಬಹುದು. ಆ ತಂಡ ಸಾಯೋವರೆಗೂ ನಿಮ್ ಜೊತೆ ಉಳಿಯುತ್ತೆ. ಇವತ್ತು ಸರಿ ಸುಮಾರು 20 ವರ್ಷದಿಂದ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಬಂದೆ. ಇದರಲ್ಲಿ ಒಬ್ಬ ಲೀಡರ್ ಆಗಿ ಕೆಲಸ ಮಾಡಿದೆ, ಒಬ್ಬ ಟಾಪ್ ಅಚೀವರ್ ಆಗಿ ಕೆಲಸ ಮಾಡಿದೆ. ಓಕೆ, ಹಲವಾರು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ನಾನು ಸಾಫ್ಟ್ವೇರ್ ಮಾಡಿಕೊಟ್ಟೆ, ಪ್ಲಾನ್ ಮಾಡಿಕೊಟ್ಟೆ, ಟ್ರೈನಿಂಗ್ ಕೊಟ್ಟೆ, MDಗಳಿಗೆಲ್ಲ ಮೀಟ್ ಆದೆ. ನನ್ನ ಹೆಸರು ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಹೋಯ್ತು. ಸರಿಸುಮಾರು 50-57 ಕಂಪನಿಗಳು, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ MDಗಳು ನನ್ನ ಹತ್ರ ಟ್ರೈನಿಂಗ್ ತಗೊಂತಾ ಇದ್ದಾರೆ. ಓಕೆ, ಇಲ್ಲೇ ಅವರಲ್ಲ, ಕೆನಡಾ, ಪಾಕಿಸ್ತಾನ್, ಬಾಂಗ್ಲಾದೇಶದವ್ರು ಇದ್ದಾರೆ, ದುಬೈದವ್ರು ಇದ್ದಾರೆ, ಸಿಂಗಾಪುರ್, ಮಲೇಷ್ಯಾದವ್ರು ಇದ್ದಾರೆ. ಇದೆಲ್ಲ ಮಾಡೋದಕ್ಕೆ ಕಾರಣ ಏನು ಅಂತಂದ ಹೇಳಿದ್ರೆ, ನಾನು ಯಾರನ್ನ ಕಳ್ಕೊಳಕ್ಕೆ ಇಷ್ಟಪಡೋದಿಲ್ಲ, ನಾನು ಯಾರಿಗೂ ಕಳ್ಕೊಳೋ ಅಂತ ಇಷ್ಟಪಡೋದಿಲ್ಲ. ಯಾಕಂದ್ರೆ ದುಡ್ಡು ಯಾವಾಗ ನಿಮ್ಮ ಹತ್ರ ಬರುತ್ತೆ ಅಂತಂದ್ರೆ ನೀವೊಂದು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಬರುತ್ತೆ. ಓಕೆ, ಸೊ ನೀವೊಂದು ಒಳ್ಳೆ ಸಂಬಂಧದಲ್ಲಿ ಇದ್ದಾಗ ಬರುತ್ತೆ. ಆ ಸಂಬಂಧ ಏನು ಅಂತಂದ್ರೆ ನೀವು ತಿನ್ನಿಸಿ ದುಡ್ಡು ಕೊಟ್ಟೆ ಇಟ್ಕೋಬೇಕಂತಂದಿಲ್ಲ. ಕೆಲವೊಂದ್ಸಲ ನಿಮ್ಮೇಲೆ ರೇಗಾಡ್ತಾರೆ ಕಸ್ಟಮರ್, ಅದನ್ನ ಹೊಟ್ಟೆಲ್ ಹಾಕೋಬೇಕು. ಕೆಲವೊಂದ್ಸಲ ನಿಮ್ಮ ಡೌನ್ ಲೈನ್ಸ್ ಎದುರುಗಡೆನೆ ನಿಮಗೆ ಸಿಗರೇಟ್ ಸೇದಬೇಕು ಅಂತ ಅನ್ಸುತ್ತೆ, ಬಟ್ ಅದನ್ನ ಬಿಡಬೇಕು. ಕೆಲವೊಂದ್ಸಲ ನಿಮ್ಮ ಡೌನ್ ಲೈನ್ ಎದುರುಗಡೆನೆ ಎಣ್ಣೆ ಹೊಡಿಬೇಕು ಅಂತ ಅನ್ಸುತ್ತೆ, ಬಟ್ ಅದನ್ನ ಬಿಡಬೇಕು. ಕೆಲವೊಂದ್ಸಲ ನಿಮ್ ಡೌನ್ ಲೈನ್ ಎದುರುಗಡೆಗೆ ಕೆಟ್ಟದಾಗಿ ಭಾಷೆಗಳನ್ನ ಉಪಯೋಗಿಸ್ಬೇಕು ಅಂತ ಅನ್ಸುತ್ತೆ, ಬಟ್ ಅದನ್ನ ಬಿಡಬೇಕು. ಕೆಲವೊಂದ್ಸಲ ನಿಮ್ ಡೌನ್ ಲೈನ್ಸ್ಗಳು, ನಿಮ್ಮ ಅಪ್ಲೈನ್ಸ್ಗಳು ಅಥವಾ ನಿಮ್ಮ ಕಸ್ಟಮರ್ಗಳು ನಿಮಗೆ ಇರಿಟೇಟ್ ಮಾಡ್ತಾರೆ, ತಲೆ ತಿಂತಾರೆ, ಅಥವಾ ಅವ್ರ ಆಂಗಲ್ ಅಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಬಟ್ ಇದನ್ನೆಲ್ಲ ನೀವು ಸಹಿಸ್ಕೋಬೇಕು, ಹೊಟ್ಟೆಲ್ ಹಾಕೋಬೇಕು. ಓಕೆ, ನನಗೊಂದು ಟೈಮ್ ಬರುತ್ತೆ, ನಾನು ಜವಾಬ್ದಾರಿ ತಗೊಂತೀನಿ. ಓಕೆ, ನಾನು ರಿಲೇಷನ್ ಕಳ್ಕೊಳೋದಿಲ್ಲ ಅಂತ. ಅದು ಅತಿ ಆದಾಗ ಓಕೆ, ನಿಮ್ಗೆ ಇಷ್ಟ ಬಂದಿದ್ ಮಾಡ್ಕೊಳ್ಳಿ. 1 ಸಲ, 2 ಸಲ, 3 ಸಲ, 5 ಸಲ, 10 ಸಲ ಸಮಯ ಕೊಟ್ಟು ನೋಡಿ. 11ನೇ ಸಲ ಕೊಡಬೇಡಿ, ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳಿದ್ನಲ್ಲ, ನನ್ನ ಮಾತಲ್ಲಿ ನೀವು ತರ್ಕನೂ ಹುಡುಕ್ಬೋದು, ನೆಗೆಟಿವ್ನು ಹುಡುಕ್ಬೋದು, ನನ್ನ ಮಾತಲ್ಲಿ ನೀವು ಪಾಸಿಟಿವ್ನು ತಗೋಬಹುದು. ಯಾಕೆ, ಅದು ನಿಮ್ಮ ಮೈಂಡ್ ಸೆಟ್ಟಿಗೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗ ಕೆಲವೊಬ್ರು ಮನೆಯಲ್ಲೇ
ನೆಗೆಟಿವ್ನೇ ಕಲ್ಸ್ಕೊಟ್ಟಿರ್ತಾರೆ, ಬರೀ ನೆಗೆಟಿವ್ನೇ ಹುಡುಕ್ತಾ ಇರ್ತಾರೆ. ಕೆಲವೊಬ್ರು ಮನೆಯಲ್ಲಿ ತಂದೆ ತಾಯಿಗಳು ಒಳ್ಳೆ ಸಂಪ್ರದಾಯ ಕಲ್ಸ್ಕೊಟ್ಟಿರ್ತಾರೆ, ಒಳ್ಳೇದನ್ನ ಹುಡುಕಪ್ಪ, ಪಾಸಿಟಿವ್ ಹುಡುಕಪ್ಪ ಅಂತ. ಅವ್ರು ಎಲ್ಲದರಲ್ಲೂ ಪಾಸಿಟಿವ್ ಹುಡುಕ್ತಾರೆ. ಸೊ ಹಾಗೆ ನೀವು ನೆಗೆಟಿವ್ ಹುಡುಕ್ತಿದ್ದೀರಂದ್ರೂ ಕರೆಕ್ಟೇ, ಪಾಸಿಟಿವ್ ಹುಡುಕ್ತಿದ್ದೀರಂತೂ ಕರೆಕ್ಟೇ. ಬಟ್ ನಾನೇನ್ ಹೇಳ್ತೀನಿ, ನನ್ನ ಮಾತನ್ನ ಯಾವ್ದಾದ್ರು ಒಂದು ಪಾಯಿಂಟ್ ನಿಮಗೆ ಇಷ್ಟ ಆದ್ರೆ ಅದನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿ, ಎಲ್ಲವೂ ಅಲ್ಲ. ನಾನು ಎಲ್ಲದೂ ಹೇಳೋದಕ್ಕೆ ನಾನು ದೇವ್ರಂತರೂ ಅಲ್ಲ, ಪರ್ಫೆಕ್ಟ್ ಆಗಿರೋದಕ್ಕೆ ನಾನು ದೇವರಲ್ಲ. ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಹೌದಲ್ಲ? ನಾನೊಬ್ಬ ಮಾನವ, ನಾನೊಬ್ಬ ಮನುಷ್ಯ, ಹೌದಲ್ವ? ಸೊ 100% ಪರ್ಫೆಕ್ಟ್ ಇರಕ್ ಸಾಧ್ಯ ಇಲ್ಲ, 80% ಇರೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಎಷ್ಟಿದೀವಿ? 10% ಇದೀವಿ. 80ಕ್ಕೆ ಬರೋಣ, 90ಕ್ಕೆ ಬರೋಣ. 100% ನಾವ್ ಇರಕ್ ಆಗಲ್ಲ, ನಾನು ಇಲ್ಲ, ನೀವು ಇಲ್ಲ, ಹೌದಲ್ಲ? 100% ದೇವ್ರು ಇಲ್ಲ. ಅದಕ್ಕೆ ನಾವು ದೇವ್ರಿಗೂ ಹಂಚ್ಕೊಂಡ್ಬಿಟ್ಟಿದೀವಿ, ಇದು ನನ್ ದೇವ್ರಲ್ಲ, ಅದು ನನ್ ದೇವ್ರಲ್ಲ ಅಂತ. ಈ 100% ಪರ್ಫೆಕ್ಟ್ ಇಲ್ಲ ಅಂತಾನೆ ತಾನೇ ದೇವ್ರಿಗೂ ನಾವು ಹಂಚ್ಕೊಂಡಿರೋದು. ಆ ದೇವ್ರು 100% ಪರ್ಫೆಕ್ಟ್ ಇಲ್ಲ, ನನಗೆ ವರ ಕೊಡಲ್ಲ, ಈ ದೇವ್ರಿಗಾದ್ರೆ ವರ ಕೊಡ್ತಾನೆ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂತಂದು ಹೇಳಿದ್ರೆ ರಿಲೇಶನ್ಶಿಪ್. ಸೊ ದಯವಿಟ್ಟು ಸ್ನೇಹಿತರೆ, ನಿಮ್ಮ ರಿಲೇಶನ್ ಬಾಂಡಿಂಗ್ ಇದೆಲ್ಲ ಯಾರನ್ನ ಕಳ್ಕೊಬೇಡಿ. ಓಕೆ, ನಂದು ಇವತ್ತೊಂದು ಸಾಧನೆ ಏನು ಗೊತ್ತಾ? ನನ್ನ ಜೊತೆಗೆ ಯಾರು ಮಾತು ಬಿಟ್ಟಿಲ್ಲ. ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅಣ್ಣ, ಭಾವ, ನನಗೆ ಇಷ್ಟು ವರ್ಷ ನಾನು ಕಳೆದ್ನಲ್ಲ ಬಿಸ್ನೆಸ್ ಅಲ್ಲಿ, ನನಗೆ ಯಾರು ದುಶ್ಮನ್ಗಳು ಹುಟ್ಕೊಂಡಿಲ್ಲ. ಬಿಸ್ನೆಸ್ ಅಲ್ಲಿ, ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಫ್ರೆಂಡ್ಶಿಪ್ ಅಲ್ಲಿ ನಾನು ಯಾರ ಜೊತೆಗೂ ಮಾತು ಬಿಟ್ಟಿಲ್ಲ. ನನಗೆ ಇವ್ರು ಮಾತಾಡಲ್ಲ, ಷರತ್ತಿಗೆ ನಾನು ಮಾತಾಡಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕಂದ್ರೆ ಐ ನೆವರ್ ಬ್ರೇಕ್ ದ ರಿಲೇಶನ್ಶಿಪ್. ನನಗೆ ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನ ಹೊಟ್ಟೆಲ್ ಹಾಕೊಂತೀನಿ, ಮತ್ತೆ ನಾನು ನಾರ್ಮಲ್ ವ್ಯಕ್ತಿಯಾಗಿ ಪ್ರತಿಕ್ರಿಯಿಸ್ತೀನಿ. ಎಲ್ಲಿವರೆಗೂ? 5 ಸಲ, 10 ಸಲ, 11ನೇ ಸಲ ಇಲ್ಲ, ಷರತ್ ಆಲ್ಸೋ ಮಾಡಲ್ಲ. ಬಟ್ 2-3 ಸಲ ನೀವು ಮಾಡಿ ಆ ವ್ಯಕ್ತಿ ಬದಲಾಗ್ಬಿಡ್ತಾನೆ. ನೀವು 11 ಸಲ ಹೋಗೋ ಅವಶ್ಯಕತೆನೇ ಇಲ್ಲ, ಆ ವ್ಯಕ್ತಿನೇ ನಿಮಗೆ ಬದಲಾಗ್ತಾನೆ. ಸೊ ಫಸ್ಟ್ ಟೈಮ್ ಆನಂದ ನೀವು ಅಂದ್ರಿ, ಜಗಳಕ್ಕೆ ಇಳಿದ್ರಿ, ಬ್ರೇಕ್ ಡೌನ್, ಬ್ರೇಕಪ್. ಎಲ್ಲರಿಗೂ ಚಾನ್ಸ್ ಕೊಡಿ, 5 ಸಲ, 10 ಸಲ, 11ನೇ ಸಲ ಬೇಡ, ನಾನೇ ಹೇಳ್ತೀನಿ. ಓಕೆ, ಸೊ ಇದು ಮಧ್ಯಮ ವರ್ಗದವರು ಮಾಡಲ್ಲ. ಯಾಕಂದ್ರೆ ಈ ಸಿಸ್ಟಮ್ ಮಧ್ಯಮ ವರ್ಗದವ್ರಿಗೆ ಗೊತ್ತಿಲ್ಲ. ಸುಮ್ಮನೆ ಬಿಸ್ನೆಸ್ ಮಾಡಬೇಕು ಸರ್, ಬಿಸ್ನೆಸ್ಗೆ ಹಾರ್ಡ್ ವರ್ಕ್ ಮಾಡಬೇಕು ಸರ್. ಇವತ್ತು ಎಷ್ಟೋ ಜನ ನೆಟ್ವರ್ಕರ್ಸ್ ನನಗೆ ಅವ್ರದ್ದು ಸಂಕಟ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಊಟ ನೀರು ಬಿಟ್ಟು ಪಾಪ, ಓಕೆ, ಕತ್ತೆ ದುಡ್ದಂಗೆ ದುಡಿತಾ ಇದ್ದಾರೆ, ಬಸ್ ಸ್ಟ್ಯಾಂಡ್ ತಿರುಗ್ತಾ ಇದ್ದಾರೆ, ಡೆಮೋ ಕೊಡ್ತಾ ಇದ್ದಾರೆ. ಸರಿಯಾಗಿ ಹೇಳಿದ್ರೆ 10 ರೂಪಾಯಿ ದುಡಿತಾ ಇಲ್ಲ ಪಾಪ ಅವ್ರು. ಕಾರಣ ಏನ್ ಗೊತ್ತಾ? ಅವ್ರಿಗೆ ಸ್ಮಾರ್ಟ್ ವರ್ಕ್ ಮಾಡೋದೇ ಗೊತ್ತಿಲ್ಲ. ಅವ್ರಿಗೆ ಕಷ್ಟಪಟ್ರೆ ದುಡ್ಡು ಬರುತ್ತೆ, ಹೀಗೆ ಆ ಥಾಟ್ಸ್ ಅಲ್ಲಿ ಬದುಕ್ತಾ ಇದ್ದಾರೆ. ಕಷ್ಟಪಟ್ರೆ ದುಡ್ಡು ಬರಂಗಿದ್ದಿದ್ರೆ ಇವತ್ತು ಎಲ್ಲರೂ ಕೋಟ್ಯಾಧಿಪತಿ ಆಗಿರೋರು. ಎಥಿಕ್ಸ್ ಸಿಸ್ಟಮ್ ಫಾಲೋ ಮಾಡಿದ್ರೆ ದುಡ್ಡು ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸಿಸ್ಟಮ್ ಫಾಲೋ ಮಾಡಿದ್ರೆ ದುಡ್ಡು ಬರುತ್ತೆ, ಹೌದಲ್ಲ? ಸುಮ್ನೆ ಹಡಗು ಕಷ್ಟಪಟ್ಟು ತಯಾರು ಮಾಡಿದ್ರೆ ಹಡಗು ತೇಲಲ್ಲ ಸಮುದ್ರದಲ್ಲಿ. ಹಡಗು ತೇಲ್ಬೇಕು ಅಂತಂದು ಹೇಳಿದ್ರೆ ಸಮುದ್ರದಲ್ಲಿ ಅದು ಸಿಸ್ಟಮೆಟಿಕ್ ಆಗಿ ತಯಾರಾಗಿರ್ಬೇಕು, ಆಗ ಹಡಗು ಸಮುದ್ರದಲ್ಲಿ ತೇಲುತ್ತೆ. ಸುಮ್ನೆ ಹಡಗು ತಯಾರು ಮಾಡ್ತೀನಿ, ದುಡ್ಡಿದೆ ನನ್ನಲ್ಲಿ ಅಂತಂದೇಳಿ, ನನ್ನ ಹತ್ರ ಜನ ಇದ್ದಾರೆ, ಮ್ಯಾನ್ ಪವರ್ ಇದ್ದಾರೆ ಅಂತ ನಾನು ಒಂದು ಹಡಗು ತಯಾರು ಮಾಡ್ತೀನಿ ಅಂದ್ರೆ ಅದ್ರ ಒಳಗಡೆ ಏನ್ ಸಿಸ್ಟಮ್ ಇನ್ಬಿಲ್ಟ್ ಆಗಿರ್ಬೇಕು ಅದು ಆಗಿಲ್ಲ ಅಂತಂದ್ ಹೇಳಿದ್ರೆ ಅದು ದಡದಲ್ಲೇ ಮುಳುಗೋಗ್ಬಿಡುತ್ತೆ. ಇದು ಬುದ್ಧಿವಂತರಿಗೆ ನಾನು ಹೇಳ್ತಾ ಇದ್ದೀನಿ. ಇವೆಲ್ಲ ತುಂಬಾ ಸೂಕ್ಷ್ಮವಾದ ಪಾಯಿಂಟ್ಸ್ಗಳು. ತುಂಬಾ ನೊಂದು ಬೆಂದು ಡೀಪ್ ಆಗಿ ಇಳಿದಿರ್ತಾರಲ್ಲ ಲೈಫ್ ಅಲ್ಲಿ, ಅವರಿಗೆ ನನ್ನ ಪಾಯಿಂಟ್ಸ್ಗಳು ಡೈರೆಕ್ಟ್ ಆಗಿ ಇಲ್ಲಿ ಟಚ್ ಆಗ್ತಾ ಇರುತ್ತೆ. ಇನ್ನು ಸುಮ್ನೆ ಪಾಪ ಸಣ್ಣ ಹುಡುಗರು ಬಂದಿದ್ದಾವೆ, ಅವು ಪಾಪ ಜೀವನ ಅಂದ್ರೇನೆ ನೋಡಿರಲ್ಲ, ಅವ್ರಿಗೆ ಏನೋ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಅಂತ ಹೋಗ್ಬಿಡ್ತಾರೆ. ನಾನು ಹೇಳೋದನ್ನ ಪ್ರತಿಯೊಂದು ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀನಿ, ಇದೆಲ್ಲ ವಿಡಿಯೋ ಸಿಗುತ್ತೆ, ಹಂಚ್ಕೊಂತೀನಿ. ಓಕೆ, ನಾನು ಬರ್ತಾ ಇರ್ತೀನಿ, ಮತ್ತೆ ನೀವು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಓಕೆ, ಸೊ ವಿಷಯ ಗೊತ್ತಾಯ್ತಲ್ವಾ? ಇವತ್ತಿನ ಟಾಪಿಕ್ ನಾನು ಇಲ್ಲಿಗೆ ಇನ್ನೊಂದು ವಿಷಯನ ಸಮ್ಮರಿ ಹೇಳ್ತೀನಿ, ಒಂದು ಕಥೆಯ ಮುಖಾಂತರ ಹೇಳಿ ನಿಮಗೆ ಇದನ್ನ ಎಂಡ್ ಮಾಡ್ತೀನಿ. ಸೊ ಏನಿಲ್ಲ, ಕತೆ ಹೀಗೆ, ಒಂದು ಚಿಕ್ಕ ಮಗು ಕಲ್ಲಂಗಡಿ ಹಣ್ಣು ಮಾರ್ತಾ ಇರ್ತಾಳೆ ಒಂದು ಹುಡುಗಿ. ಕಾರಲ್ಲಿ ಅಪ್ಪ ಅಮ್ಮ ಒಂದು ಮಗು ಹೋಗ್ತಾ ಇರ್ತಾರೆ. ಸೊ ಕಾರ್ ನಿಲ್ಲಿಸ್ತಾರೆ, ಆ ಮಗು ಕಲ್ಲಂಗಡಿ ಹಣ್ಣನ್ನ ತಂದು ಮೇಡಮ್ ತಗೊಳ್ಳಿ ಅಂತಾರೆ. ಆ ತಾಯಿ ಬಾರ್ಗಿನ್ ಮಾಡ್ತಾಳೆ ಕಾರಲ್ಲಿರುವಂತ ಹೆಣ್ಮಗಳು, ಈ ಕಲ್ಲಂಗಡಿ ಹಣ್ಣು ಎಷ್ಟು ಅಂತ. ಮೇಡಮ್ ಇದು 100 ರೂಪಾಯಿ ಅಂತ. ಆ ತಾಯಿ ಹೇಳ್ತಾಳೆ ಕಾರಲ್ಲಿರೋ ಹೆಣ್ಮಗಳು, ಇದನ್ನ 80 ರೂಪಾಯಿ ಕೊಟ್ಬಿಡಮ್ಮ ಅಂತ. ಇಲ್ಲಮ್ಮ, ನನಗೆ ಗೀಟದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಹಾಗೆ ಸ್ವಲ್ಪ ಒಂದೆರಡು ಹೆಜ್ಜೆ ಮುಂದೆ ಹೋಗ್ಬೇಕಾದ್ರೆ
ಸಿಗ್ನಲ್ ಬಿದ್ದಿರುತ್ತೆ. ಆ ಮಗು ಹಿಂದ್ಗಡೆಯಿಂದ ನೋಡ್ತಾ ಇರುತ್ತೆ. ಒಂದು ಪುಟ್ಟ ಮಗು ಆ ಹುಡುಗಿ ಕಲ್ಲಂಗಡಿ ಹಣ್ಣು ಮಾಡೋರಿಗೆ, ಅಕ್ಕ ಕೊಟ್ಬಿಡು, ನನಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ಇಷ್ಟ ಅಂತ ಹೇಳುತ್ತೆ. ಅವಾಗ ಆ ಮಗು, ಪುಟ್ಟ ಹುಡುಗಿ ಕಲ್ಲಂಗಡಿ ಹಣ್ಣು ಹಿಡ್ಕೊಂಡು ಆ ಮಗು ಹತ್ರ ಓಡ್ ಬರ್ತಾಳೆ, ಸಿಗ್ನಲ್ ಹತ್ರ, ಪಾಪು ಹತ್ರ. ಅವಾಗ ಆಂಟಿ ಮಗು ಕೇಳ್ತಾ ಇದೆ, ಪರವಾಗಿಲ್ಲ 80 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಅವಾಗ ಅವರು ಆಯ್ತು 80 ರೂಪಾಯಿ ತಗೊಳಮ್ಮ ಅಂತಂದೇಳಿ 80 ರೂಪಾಯಿ ಅದಕ್ಕೆ ಕೊಡ್ತಾರೆ. ಅವಾಗ ಅವಳು ಕೇಳ್ತಾಳೆ, ಅಲ್ಲಮ್ಮ ನಾನು ಮೊಬೈಲಲ್ಲಿ ಮಾಡ್ತಾ ಇದ್ದೀನಿ ಝೂಮ್ ಮೀಟಿಂಗು, ಕಾಲ್ ಮೇಲೆ ಕಾಲ್ ಬರ್ತಾ ಇದೆ, ಅದಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ. ಬೇರೆ ಟೈಮಲ್ಲಿ ಆದ್ರೆ ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇರ್ತಿದ್ದೆ. ಸೊ ಐ ಹೋಪ್ ಕೇಳಿಸ್ತಾ ಇರ್ಬೋದು ನನ್ನ ಮಾತುಗಳು. ಕೊನೆಗೆ ಆ ಮಗು ಏನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ, ಆ ಕಲ್ಲಂಗಡಿ ಹಣ್ಣ ಕೊಡುತ್ತೆ, ಅವ್ರು ದುಡ್ಡು ಕೊಡ್ತಾರೆ, ಕಲ್ಲಂಗಡಿ ಹಣ್ಣ ದಪ್ಪ ಅಂತ ಕೆಳಗಡೆ ಬೆಳೆಸ್ಬಿಡ್ತಾರೆ. ಆ ಕಲ್ಲಂಗಡಿ ಹಣ್ಣು ಹೊಡೆದು ಪೀಸ್ ಆಗೋಗ್ಬಿಡುತ್ತೆ. ಆ ಮಗುಗೂ ದುಃಖ ಆಗುತ್ತೆ, ಆ ಚಿಕ್ಕ ಹುಡುಗಿಗೂ ದುಃಖ ಆಗುತ್ತೆ. ಅವ್ರ ತಂದೆ ತಾಯಿನೂ ಮಗುಗೆ ಹೊಡಿತಾರೆ, ಏನ್ ನಿನಗೆ ಒಂದ್ ನೆಟ್ಟು ಕಲ್ಲಂಗಡಿ ಹಣ್ಣು ಇಟ್ಕೊಳಕ್ ಆಗಲ್ವಾ ಅಂತ. ಈಗ ಅವರು ಇನ್ನೊಂದು ಕಲ್ಲಂಗಡಿ ಹಣ್ಣು ಕೊಡ್ಸೋದಕ್ಕಾಗಲ್ಲ. ಈ ಹುಡುಗಿ ಬಡ ಹುಡುಗಿ, ಪಾಪ ಕಲ್ಲಂಗಡಿ ಹಣ್ಣು ಮಾರ್ತಾ ಇರೋಳು ಹುಡುಗಿ, ಈ ಹುಡುಗಿ ಇನ್ನೊಂದು ಕಲ್ಲಂಗಡಿ ಕೊಡೋದಕ್ಕಾಗಲ್ಲ. ಸೊ ಕಾರನ್ನ ಸೈಡಿಗೆ ಹಾಕ್ತಾರೆ. ಅವಾಗ ಆ ಹುಡುಗಿ ಓಡೋಡಿ ಇನ್ನೊಂದು ಕಲ್ಲಂಗಡಿ ಹಣ್ಣನ್ನ ತಗೊಂಡ್ಬಂದು ಕೊಡುತ್ತೆ. ಆಂಟಿ ಪರವಾಗಿಲ್ಲ, ಮಗು ಗೊತ್ತಿಲ್ಲದೆ ಬೀಳ್ಸಿದಾನೆ. ಓಕೆ, ಒಂದ್ ನಿಮಿಷ. ಓಕೆ, ಕೇಳಿಸ್ತಾ ಇದೆ ಅಲ್ಲ? ಸೊ ಆ ಮಗು ಕಲ್ಲಂಗಡಿ ಹಣ್ಣನ್ನ ಬೀಳ್ಸಿದ್ಮೇಲೆ, ಹಲೋ, ಓಕೆ ಕೇಳಿಸ್ತಾ ಇದೆ ಅಲ್ಲ? ಎಸ್, ಥ್ಯಾಂಕ್ ಯು ರವಿ ಪಾಟೀಲ್. ಸೊ ಆ ಮಗು ಕಲ್ಲಂಗಡಿ ಹಣ್ಣನ್ನ ಬೀಳ್ಸಿದ್ಮೇಲೆ ಅವ್ರ ತಂದೆ ತಾಯಿ ಜೊತೆಗೆ ಮಾತಾಡ್ತಾರೆ. ಮಾತಾಡಿದ್ಮೇಲೆ ಆ ಮಗು ತಂದು ಕಲ್ಲಂಗಡಿ ಹಣ್ಣನ್ನ ಕೊಡ್ತಾಳೆ. ಅವಳು ಹೇಳ್ತಾಳೆ, ಆಂಟಿ ಪರವಾಗಿಲ್ಲ, ನನಗೆ ಹಣ ಬೇಡ, ನನ್ನ ತಮ್ಮ ಇದ್ದಂಗಿದು ಇವನು, ಸೊ ತಗೊಂಡೋಗಿ ಯೂಸ್ ಮಾಡಿ ಕಲ್ಲಂಗಡಿ ಹಣ್ಣ ಅಂತ. ಅವಾಗ ಆ ವ್ಯಕ್ತಿ ಕಾರ್ಲಿಂದ ಕೆಳಗಡೆ ಇಳಿದ್ಬಿಟ್ಟು ಕೇಳ್ತಾನೆ, ಅಲ್ಲ ನಿನಗೆ ಲಾಸ್ ಆಗಲ್ಲೇನಮ್ಮ ಅಂತ. ಅವಾಗ ಒಂದು ತುಂಬಾ ಅದ್ಭುತವಾದಂತ ಮಾತು ಹೇಳ್ತಾಳೆ ಆ ಹುಡುಗಿ, ತುಂಬಾ ಚಿಕ್ಕ ಹುಡುಗಿ, ನಿಮಗೂ ಯೂಸ್ ಆಗುತ್ತೆ ನೋಡಿ. ಆ ಹುಡುಗಿ ಏನ್ ಹೇಳ್ತಾಳೆ ಅಂದ್ರೆ, ಸರ್ ಏನ್ ಮಾಡೋಣ ಸರ್, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಕೆಲವೊಂದು ಸಲ ಕಳ್ಕೋಬೇಕಾಗಿರುತ್ತೆ, ಕೆಲವೊಂದ್ಸಲ ಜಾಸ್ತಿ ಪಡ್ಕೋಬೇಕಾಗಿರುತ್ತೆ. ಆದ್ರೆ ಎಲ್ಲದಕ್ಕೂ ಮೀರಿ ಇರೋದೇನು ಅಂದ್ರೆ ಸಂಬಂಧ. ನಿಮ್ಗೆ ಯಾವಾಗ್ಲೂ ಈ ಸಿಗ್ನಲ್ ಅಲ್ಲಿ ಬಂದಾಗೆ ನಾನು ನೆನಪಾಗ್ತೀನಿ, ನಂದು ನಿಮ್ದು ಒಂದು ಸಂಬಂಧ ಉಳಿಯುತ್ತೆ. ಆ ಸಂಬಂಧ ಉಳಿದಾಗ ನೀವು ನನಗೆ ಎಲ್ಲೋ ಒಂದ್ ಕಡೆ ಯೂಸಿಗೆ ಬರ್ತೀರಾ, ನಾನ್ ನಿಮಗೆ ಎಲ್ಲೋ ಒಂದ್ ಕಡೆ ಯೂಸಿಗೆ ಬರ್ತೀನಿ. ನಾನೇನ್ ಇಲ್ಲೇ ಇರೋಳಲ್ಲ ಸರ್, ಇದೇ ಸಿಗ್ನಲ್ ಅಲ್ಲಿ 20 ವರ್ಷದಿಂದ ಹಣ್ಣು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳ ಆ ಹುಡುಗಿ. ಅಲ್ಲಿಂದ ಅವ್ರು ಕಾರ್ ತಗೊಂಡು ಆ ಹಣ್ಣನ್ನ ತಗೊಂಡು ಹೋಗ್ತಾರೆ. ಸೊ ಆಕ್ಚುಲಿ ಆ ಕಾರಿನ ಓನರ್ ಏನಿರ್ತಾನಲ್ಲ, ಡ್ರೈವಿಂಗ್ ಮಾಡೋನು, ಅವರ ಅಣ್ಣ ಒಂದು ದೊಡ್ಡ ಫ್ರೂಟ್ಸ್ ಬಿಸ್ನೆಸ್ ಅನ್ನ ಶುರು ಮಾಡ್ತಾನೆ. ಆ ಫ್ರೂಟ್ಸ್ ಬಿಸ್ನೆಸ್ ಶುರು ಮಾಡಿದಾಗ ತಮ್ಮನ ಹತ್ರ ಚರ್ಚೆ ಮಾಡ್ಬೇಕಾದ್ರೆ ತಮ್ಮನಿಗೆ ಆ ಹುಡುಗಿ ನೆನಪಾಗ್ತಾಳೆ. ಆ ಹುಡುಗಿ ನೆನಪಾದಾಗ ಆ ಹುಡುಗಿ ಹತ್ರ ಇರೋ ಕಲ್ಲಂಗಡಿ ಹಣ್ಣನ್ನ ತಗೊಂಡು, ಮತ್ತೆ ಆ ಹುಡುಗಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅಂತಂದೇಳಿ ಆ ಫ್ರೂಟ್ ಬಿಸ್ನೆಸ್ಗೆ ಆ ಹುಡುಗಿಗೆ ನೇಮಕ ಮಾಡ್ಕೊಳೋದಕ್ಕೆ ಅವ್ರ ಅಣ್ಣಗೆ ರೆಫರ್ ಮಾಡ್ತಾನೆ. ಆ ಹುಡುಗಿ ಅಲ್ಲಿ ಕೆಲ್ಸಕ್ಕೆ ಹೋಗ್ತಾಳೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಕಲಿತಾಳೆ. ಆ ಹುಡುಗಿ ಕೋಟ್ಯಾಧಿಪತಿಯಾಗಿ ಬೆಳೀತಾಳೆ, ಸಕ್ಸಸ್ಫುಲ್ ವುಮೆನ್ ಆಗಿ ಇರ್ತಾಳೆ. ಸೊ ಈ ಕತೆ ಒಂದು ಕಾಲ್ಪನಿಕ ಕತೆ. ಓಕೆ, ಈ ಕತೆ ಸಾರಾಂಶ ನಮಗೇನ್ ತಿಳಿಸುತ್ತೆ ಅಂತಂದ್ ಹೇಳಿದ್ರೆ, ನಾವು ನಮ್ಮ ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೋಬೇಕಾದ್ರೆ 10 ರೂಪಾಯಿ ಹೋಗುತ್ತೆ, 10 ರೂಪಾಯಿ ಬರುತ್ತೆ. ಓಕೆ, 10 ರೂಪಾಯಿ ಹೋಗುತ್ತೆ, 10 ರೂಪಾಯಿ ಬರುತ್ತೆ. ಬಟ್ ನಮಗೆ ರಿಲೇಶನ್ಶಿಪ್ ಬಹಳ ಮುಖ್ಯ. ಈಗ ನೋಡಿ, ನಾನು ಹೇಳ್ತೀನಿ, ನಾನೇನಾಗಿದ್ದೆ ಅಂತಂದ್ ಹೇಳಿದ್ರೆ, ನಾನು ಸ್ವಲ್ಪ ಸೆಲ್ಫಿಶ್ ಆಗಿದ್ದೆ. ಇಲ್ಲಿಂದ 6 ವರ್ಷ 5 ವರ್ಷದ ಹಿಂದೆ ಹೋದ್ರೆ ನಾನು ಸ್ವಲ್ಪ ಸ್ವಾರ್ಥಿಯಾಗಿದ್ದೆ. ನನಗೆ ಹಣ ಕೊಟ್ರೆ ಟ್ರೈನಿಂಗ್ ಕೊಡ್ತೀನಿ, ಹಣ ಕೊಟ್ರೆ ಮಾತಾಡ್ತೀನಿ, ಹಣ ಕೊಟ್ರೆ ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಈ ರೀತಿ ಆಗ್ಬಿಟ್ಟಿದ್ದೆ ಒಂದ್ ಸ್ವಲ್ಪ. ಯಾಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಎಥಿಕ್ಸ್ ಏನ್ ಹೇಳುತ್ತೆ ಅಂತಂದೇಳಿ, ಈ ರಿಲೇಶನ್ಶಿಪ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಇವತ್ತು ನಿಮ್ಮ ಹತ್ರ ಹಂಚ್ಕೊಂತಾ ಇದ್ದೀನಿ. ಓಕೆ, ನಾನು ಯಾವ್ದು ಯೂಟ್ಯೂಬ್ ನೋಡ್ಕೊಂಡ್ಬಂದು ಮಾತಾಡಲ್ಲ, ನಿಮಗೆಲ್ಲ ಗೊತ್ತಿದೆ. ನನ್ನ ಜೀವನದಲ್ಲಿ ಆಗಿರುವಂತ ನೈಜ ಘಟನೆಗಳು ಮತ್ತೆ ನಿಮ್ ಜೀವನದಲ್ಲಿ ನಡೆಯೋದು, ಅದ್ರ ಬಗ್ಗೆನೆ ನಾನು ಯಾವಾಗ್ಲೂ ಮಾತಾಡ್ತಾ ಇರ್ತೀನಿ. ಓಕೆ, ನಾನು ಒಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದೆ. ಅದನ್ನ ಒಂದು ನಿಸ್ವಾರ್ಥ ಸೇವೆ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ನೆಟ್ವರ್ಕರ್ಸ್ ದಿನಾಚರಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ನಿಸ್ವಾರ್ಥ ಸೇವೆ ಅಂತ ಸ್ಟಾರ್ಟ್ ಮಾಡಿದೆ. ನಾನು ಪ್ರತಿ ಮಂಗಳವಾರ ಝೂಮ್ ಮೀಟಿಂಗ್ ಸ್ಟಾರ್ಟ್ ಮಾಡಿದೆ, ನಿಸ್ವಾರ್ಥ ಸೇವೆ ಅಂತ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ
ಎಲ್ಲದರಲ್ಲೂ ನಾವು ಬಿಸ್ನೆಸ್ ಎಕ್ಸ್ಪೆಕ್ಟ್ ಆಗಲ್ಲ, ಎಲ್ಲದರಲ್ಲೂ ನಾನು ಬಿಸ್ನೆಸ್ ತೆಗಿತೀನಿ ಅಂತ ಯೋಚನೆ ಮಾಡಕ್ಕಾಗಲ್ಲ, ಎಲ್ಲದರಲ್ಲೂ ನನಗೆ ದುಡ್ಡು ಬರಲಿ ಅಂತ ತಗೊಳಕ್ಕಾಗಲ್ಲ. ಕೆಲವೊಂದ್ರಲ್ಲಿ ನಾವು ಸಂಬಂಧಗಳನ್ನ ಬೆಳೆಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಂಬಂಧಗಳನ್ನ ಬೆಳೆಸೋದಕ್ಕೆ ನಾನು ನ್ಯೂಸ್ ಪೇಪರ್ ತಗೊಂಬಂದೆ. ನ್ಯೂಸ್ ಪೇಪರ್ ಒಂದು ನಿಸ್ವಾರ್ಥ ಸೇವೆ ಆಗ್ಬಿಡ್ತು. ಆ ಸಂಬಂಧಗಳು ಬೆಳೆಸೋದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ಮಾಡಿದೆ. ಸೊ ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮಾಡಿದೆ. ಗ್ರಿಫಿನ್ಸ್ ಗುರುಕುಲ ಇದು ನಂದಿದು ವೈಯಕ್ತಿಕ, ಇದರಲ್ಲಿ ದುಡ್ಡಿದೆ, ನನಗೆ ದುಡ್ಡು ಬರುತ್ತೆ, ನನಗೆ ಸಾಫ್ಟ್ವೇರ್ ಮಾಡೋರು ದುಡ್ಡು ಕೊಡ್ತಾರೆ, ನಾನು ಲೀಗಲ್ ಪೇಪರ್ ಮಾಡಿದ್ರೆ ದುಡ್ಡು ಬರುತ್ತೆ, ನನಗೆ ಗೈಡ್ ಮಾಡಿದ್ರೆ ಯಾವ್ದಾದ್ರು ಒಂದು MLM ಕಂಪ್ನಿ ಸ್ಟಾರ್ಟ್ಅಪ್ ಮಾಡಿದ್ರೆ ನನಗೆ ದುಡ್ಡು ಕೊಡ್ತಾರೆ, ಗುರುದಕ್ಷಿಣೆ ಅಂತ. ನಾನು ಟ್ರೈನಿಂಗ್ ಕೊಟ್ರೆ ದುಡ್ಡು ಕೊಡ್ತಾರೆ, ನನ್ನ ಪುಸ್ತಕ ಹೋಗುತ್ತೆ, ನನಗೆ ದುಡ್ಡು ಬರುತ್ತೆ. ಓಕೆ, ಇದು ಎಲ್ಲ ನನ್ನ ಸ್ವಾರ್ಥಕ್ಕೆ ನಾನು ಮಾಡ್ಕೊಂಡಿದ್ದೀನಿ. ಓಕೆ, ನಾನು ಬದುಕೋದಕ್ಕೆ, ನನ್ನ ಹೆಂಡತಿ ಮಕ್ಕಳು ಸಾಕೋದಕ್ಕೆ ನನಗೆ ಬೇಕಾಗಿದೆ ಒಂದು ಮಾಡ್ತಾ, ಅದ್ರ ಹಿಂದೆ ಒಂದು ಸೇವೆನೂ ಇಟ್ಕೊಂಡಿದ್ದೀನಿ. ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಯಾರು ಕೂಡ ಬೆಳಕಾಗಿ ನಿಂತ್ಕೊಳ್ಳಿಲ್ಲ. ಎಲ್ಲರೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಹಣ ತಗೊಂಡು ಹೋಗ್ತಾ ಇದ್ದಾರೆ, ಬಟ್ ಯಾರು ಸೇವೆ ಮಾಡ್ತಾ ಇಲ್ಲ. ನಾನು ಹಣನೂ ತಗೊಂಡು ಹೋಗ್ತಾ ಇದ್ದೀನಿ, ಸೇವೆನೂ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶಕ್ಕೆ ಬಂತು. ಹಾಗೆ ನಾನು ಏನ್ ಮಾಡಿದೆ ಅಂತಂದು ಹೇಳಿದ್ರೆ, ನೆಟ್ವರ್ಕರ್ಸ್ ದಿನಾಚರಣೆ ಪ್ರತಿ ಡಿಸೆಂಬರ್ 23 ವರ್ಷ ನೆಟ್ವರ್ಕರ್ಸ್ ದಿನಾಚರಣೆ ಆಚರಣೆ ಮಾಡಿದೆ. ಒಂದು ನಿಸ್ವಾರ್ಥ ಸೇವೆ. ನ್ಯೂಸ್ ಪೇಪರ್ ಲಾಂಚ್ ಮಾಡಿದೆ, ನಿಸ್ವಾರ್ಥ ಸೇವೆ. ಪ್ರತಿ ಮಂಗಳವಾರ ನಿಮ್ಮ ಎದುರುಗಡೆ ಬರ್ತಾ ಇದ್ದೀನಿ, ನಿಸ್ವಾರ್ಥ ಸೇವೆ. ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ನಿಮ್ದು ಸಂಬಂಧ ಚೆನ್ನಾಗಿರ್ಲಿ, ನನ್ನ ಹತ್ರ ಇರೋದು ನಾಲೆಡ್ಜ್ ನಿಮಗೆ ಕೊಡೋಣ, ನಿಮ್ಮ ಹತ್ರ ಇರೋದು ನಾನು ತಗೊಳೋಣ. ಹೀಗೆ ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ನೀವೊಂದು ಏನಾದ್ರೂ ಏಳಿಗೆ ಆಗ್ಬೇಕು ಅಂತ ಹೇಳಿದ್ರೆ, ನೀವೊಂದು ನಿಸ್ವಾರ್ಥ ಸೇವೆನ ಮಾಡೋದು ಕಲಿಯಿರಿ. ಓಕೆ, ಸೊ ಅದೇ ಇವತ್ತು ಗಣೇಶ ಮಾಡಿದ್ದು. ಸೊ ತನ್ನ ತಾಯಿ ಪಾರ್ವತಿ ಅವನನ್ನ ಜನ್ಮ ಕೊಟ್ಟ ಮೇಲೆ ಗಣೇಶನನ್ನ ಒಂದು ನಿಸ್ವಾರ್ಥ ಸೇವೆಯನ್ನ ತಾಯಿಗೋಸ್ಕರ ಮಾಡ್ಬೇಕಾದ್ರೆ, ನಿಮ್ಗೆಲ್ಲ ಕತೆ ಗೊತ್ತಿದೆ ಅಲ್ವಾ? ಇವತ್ತು ಗಣೇಶನನ್ನ ಮೊದಲು ಪೂಜೆ ಮಾಡ್ತೀವಿ, ಆಮೇಲೆ ಮಿಕ್ಕಿರೋ ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ ನಮ್ಮ ಸಂಪ್ರದಾಯದಲ್ಲಿ, ಹೌದಲ್ವಾ? ಮೊದಲ ಆದ್ಯತೆ ಗಣೇಶ. ಯಾಕಂದ್ರೆ ಅವನೊಂದು ನಿಸ್ವಾರ್ಥ ಸೇವೆನ ಶುರು ಮಾಡ್ದ. ತನ್ನ ತಾಯಿ ಹೇಳ್ದಂಗೆ ಕೇಳ್ತಾ ಹೋದ. ಸೊ ತುಂಬಾ ದೊಡ್ಡ ವ್ಯಕ್ತಿಯಾಗಿ ಬೆಳೆದ. ಹಾಗೆ ಇವತ್ತಿನ ಕ್ಲಾಸ್ ಏನ್ ಹೇಳುತ್ತೆ ಅಂತಂದ್ ಹೇಳಿದ್ರೆ, ಇವತ್ತಿನ ಸಾರಾಂಶ ಏನು ಅಂತಂದ್ ಹೇಳಿದ್ರೆ, ಈ ಕತೆ ಏನ್ ಹೇಳುತ್ತೆ ಮತ್ತೆ ಶರತ್ ಏನ್ ಹೇಳೋದಕ್ಕೆ ಹೋಗ್ತಾ ಇದ್ದಾನೆ ಅಂತಂದ್ ಹೇಳಿದ್ರೆ, ನಮಗೆ ಬದುಕೋದಕ್ಕೆ ಹಣ ಬೇಕು. ಓಕೆ, ಬಟ್ ಹಣಕ್ಕೋಸ್ಕರ ನಾವು ಡಿಸ್ಕನೆಕ್ಟ್ ಮಾಡ್ಕೋಬಾರ್ದು. ಓಕೆ, ಒಂದು ರಿಲೇಶನ್ಶಿಪ್ ಅಲ್ಲಿ ಇರಬೇಕು. ನಾವು ಒಂದು ದೊಡ್ಡ ಬಿಸ್ನೆಸ್ ಮೆನ್ ಆಗಿ ಬೆಳಿಬೇಕು ಅಂತಂದ್ ಹೇಳಿದ್ರೆ, ನಮ್ಮ ನಂಬಿ ಬಂದಿರೋರನ್ನ ನಾವು ಕಳ್ಕೋಬಾರ್ದು, ಜಗಳ ಆಡಬಾರ್ದು, ಸಿಟ್ಟಿಗಿಳಿಬಾರ್ದು, ವಾದಕ್ಕಿಳಿಬಾರ್ದು, ಆರ್ಗ್ಯುಮೆಂಟ್ಸ್ ಮಾಡ್ಕೋಬಾರ್ದು. ಓಕೆ, ಸೊ ಇದನ್ನೆಲ್ಲ ಆಗಿದ ಮೇಲೆ ನಾವು ಬೆಳೆಯೋದಕ್ಕೆ ಹೋಗ್ತೀವಿ. ನಮ್ಮ ತಂಡ ನಮಗೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಇವತ್ತು ನಿಮ್ ತಂಡ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ತಿದಾರೆ ಅಂದ್ರೆ ಸಂಬಂಧ ಮುರ್ಕೊಳೋದಕ್ಕೆ ಹೋಗ್ಬೇಡಿ. ನನ್ನ ಮಗ ಅಂತಾನೋ ಇಂತಾನೋ ಅಂತಂದ್ರೆ ಫೇಸ್ಬುಕ್ ಅಲ್ಲಿ ಹಾಕೋದು, ಅಪ್ಡೇಟ್ ಮಾಡೋದು, ಇದನ್ನೆಲ್ಲ ಆಯ್ತು 15 ಮಿನಿಟ್ಸ್. ಅದಕ್ಕಿಲ್ಲ ಕ್ಲೀನ್ ಆಗಿ ಲೇಟ್ ಆಗುತ್ತಮ್ಮ ಇದು ಮಾಡ್ತಿದ್ದಾರೆ, ಇಲ್ಲೇ ಎಂತ ನಾಳೆ ಪೂಜೆ ಮಾಡೋದು. ಹೌದಾ? 8:05 ಆಗಿದೆ, 8:10 ಮುಗಿಸ್ತೀನಿ. ಹೌದಾ? ಸರಿ. ಓಕೆ, ಸೊ ಒಂದು ನಿಸ್ವಾರ್ಥ ಸೇವೆ ನಮ್ದು ಆಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನ ಮಾಡೋದಕ್ಕೆ ನಾವು ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗಿರುತ್ತೆ. ಸೊ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತು ನೀವು ಎಲ್ಲ ಹಬ್ಬದ ವಾತಾವರಣದಲ್ಲಿದ್ದೀರಾ, ಹಬ್ಬದ ಮೂಡಲ್ಲಿದ್ದೀರಾ. ಸೊ ನಿಮ್ಮ ಹಬ್ಬ ಸಕ್ಸಸ್ಫುಲ್ ಆಗಿರ್ಲಿ, ಯಶಸ್ವಿ ಆಗಿರ್ಲಿ. ಸೊ ನೀವೆಲ್ಲರೂ ತುಂಬಾ ಎತ್ತರಕ್ಕೆ ಬೆಳೀರಿ. ಈ ಗೌರಿ ಗಣೇಶ ಹಬ್ಬ ಮುಂದಿನ ವರ್ಷದಲ್ಲಿ ನಿಮ್ದೆಲ್ಲ ಕಾರ್ ಬರ್ಲಿ, ಮನೆ ಬರ್ಲಿ. ಈ ಗಣೇಶ ವಿದ್ಯೆ ಬುದ್ಧಿಯನ್ನ ನಮಗೆಲ್ಲ ಕೊಡ್ಲಿ. ಇನ್ನು ಹೆಚ್ಚು ನಾವೆಲ್ಲರೂ ಬೆಳಿಬೇಕು ಅನ್ನೋದು ನನ್ನ ಹಾರೈಕೆ, ನನ್ನ ಉದ್ದೇಶ ಆಗಿದೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಹೇಗೆ ಅನಿಸ್ತು? ನಾನು ಇಬ್ಬರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸಿಗೆ ಬಗ್ಗೆ ಏನಾದರೂ ಡೌಟ್ಸ್ ಇದ್ರು ಕೇಳ್ಬೋದು, ಹಾಗೂ ಇವತ್ತಿನ ಕ್ಲಾಸ್ ಹೇಗೆ ಅನಿಸ್ತು ಅಂತ ಹೇಳ್ಬೋದು. ನಾನು ಇಬ್ಬರಿಗೆ ಕೊಡ್ತೀನಿ, ಯಾಕಂದ್ರೆ ನಾನು ಹೇಳಿದ್ನಲ್ಲ, ನಾನು ಇಲ್ಲಿ ಇನ್ನೊಬ್ರು ಮನೆಯಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಅವ್ರೇನೋ ಇಲ್ಲಿ ಗಣೇಶ ಕೂಡಿಸ್ಬೇಕಂತೆ, ಪಾಪ ಅವರು ನನಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ ಸ್ನೇಹಿತರೆ. ಹಾಗಾಗಿ ಇಬ್ರಿಗೆ ನಾನು ಮಾತಾಡಿಸಿ ಇವತ್ತು ಕ್ಲೋಸ್ ಮಾಡ್ತೀನಿ. ಹೊಸಬ್ರಿಗೆ ಮೊದಲೇ ಆದ್ಯತೆ ಕೊಡ್ತೀನಿ ನಾನು. ಸೊ ಯಾರಿದ್ದಾರೆ ನಮ್ಮ ಜೊತೆಗೆ ಹೊಸಬ್ರು? ಓಕೆ, ನೆಕ್ಸ್ಟ್ ವೀಕ್ ಮತ್ತೆ ಎಲ್ಲರೂ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಓಕೆ, ಸಂಜನಾ ರಾಮಗಿರಿ. ಓಕೆ, ಮಾತಾಡಿ ಫಾಸ್ಟ್. ಸಂಜನಾ ರಾಮಗಿರಿ ಮಾತಾಡಿ.
ಹಲೋ ಅನ್ಮ್ಯೂಟ್ ಮಾತಾಡಿ ಮಾತಾಡಿ. ಸರ್, ತುಂಬಾ ಚೆನ್ನಾಗಿ ಇನ್ಸ್ಪಿರೇಷನಲ್ ಆಗುವಂತ ಕತೆ ಹೇಳ್ಕೊಟ್ರಿ ಇವತ್ತು. ಗುಡ್. ತುಂಬಾ ಥ್ಯಾಂಕ್ ಯು ಸರ್. ನಿಮ್ ಥ್ಯಾಂಕ್ ಯು ಬುಕ್ಸ್ ಮೇಡಮ್. ಒಂದ್ ಓದಿದೀನಿ ಸರ್ ನಾನು. ತುಂಬಾ ಚೆನ್ನಾಗಿ ಬರ್ದಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಹನುಮಂತ ಮಂಡ್ಯ ಮಾತಾಡಿ ಮೇಡಮ್, ಮಾತಾಡಿ ಸರ್. ಓಕೆ, ಮಹೇಶ್ ಕುಮಾರ್ ಮಾತಾಡಿ. ಸರ್, ಹನುಮಂತು ಮಂಡ್ಯ. ಮಾತಾಡಿ ಸರ್. ಸರ್, ನಾನು ನಿಮ್ಮ ಪಾದಕ್ಕೆ ನಮ್ದು ಒಂದು ನಮಸ್ಕಾರ ಸರ್. ಯಾಕೆಂದ್ರೆ ನಿಸ್ವಾರ್ಥವಾಗಿ ನಡೆಸ್ತಿರೋದ್ರಿಂದ, ಮತ್ತೆ ನಿಮ್ಮ ಒಂದ್ 2-3 ಸಾರಿ ನನ್ನ ಫ್ರೆಂಡ್ ಕಳ್ಸ್ಕೊಟ್ಟು ಕೇಳಿರೋದ್ರಿಂದ ನಮ್ಮ ಮೈಂಡ್ ಒಂದು ಬ್ಲೈಂಡ್ ಆಗಿ ಬೆಳೀತಾ ಇರೋದ್ರಿಂದ ನಿಮ್ಗೆ ಚಿರಋಣಿಯಾಗಿರ್ತೀನಿ ನಾನು. ಹಾ ಸರ್. ಓಕೆ, ಮಾಡ್ತಿದ್ದೀರಾ. ನಾನ್ ನೆಕ್ಸ್ಟ್ ವಾರದಲ್ಲಿ ನಿಮ್ದು ಕನೆಕ್ಟ್ ಆಗಿ ನಿಮ್ ನಂಬರ್ ಎಲ್ಲ ತಕೊಂಡು ನಾನು ಒಂದ್ ಇದಾಗ್ತೀನಿ ಸರ್. ಸೂಪರ್ ಆಗಿದೆ. ಈ ರೀತಿನೇ ಒಂದು ಇದು ಮಾಡಿ ನಿಮ್ಮ ಇದಕ್ಕೆ ನಾನು ಸಲಾಮಾಗಿರ್ತೀನಿ ಸರ್. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬನ್ನಿ, ಅದು ಕ್ಲೀನ್ ಮಾಡ್ಕೊಳ್ಳಿ. ಸಾರಿ ಹಾ ಮಾಡ್ಕೊಳ್ಳಿ, ಆಯ್ತು ಸರ್. ಹೇಳಿ, ಮತ್ತೆ ಯಾರಿದ್ದೀರಾ? ಓಕೆ, ಥ್ಯಾಂಕ್ ಯು ಹನುಮಂತ್ ಸರ್. ನನ್ನ ಉದ್ದೇಶನ ಅದೇ ಇರೋದು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡೋಣ, ಮತ್ತೆ ಒಂದು ಸ್ಫೂರ್ತಿಯಾಗಿ ನಿಲ್ಲೋಣ, ಮತ್ತೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ. ನೆಟ್ವರ್ಕ್ ಮಾರ್ಕೆಟಿಂಗ್ ರಾಂಗ್ ಇಲ್ಲ, ನಾವು ರಾಂಗ್ ಆಗಿ ಮಾಡ್ತಾ ಇದೀವಿ ಅನ್ನೋದು ನಂದು ಮೇಜರ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ಓಕೆ, ಮತ್ತೆ ಯಾರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿದವರು? ಓಕೆ, 9I ಅಂತ ಯಾರೋ ಬರ್ದಿದ್ದಾರೆ. 9I. ಓಕೆ, 9I ಯಾರು ಹ್ಯಾಂಡ್ ರೈಸ್ ಮಾಡಿ, ದಯವಿಟ್ಟು ನಿಮ್ಮ ಹೆಸರಿನಿಂದ ಲಾಗಿನ್ ಆಗಿರಿ. ಸೊ ಮೊಬೈಲ್ ನಂಬರ್ಲಿಂದ ಬೇಡ. ಓಕೆ, ಆಮೇಲೆ ಇದು ಯಾವುದೇ ಕಂಪ್ನಿ ಪ್ರಚಾರ ಆಗಿರಲಿ ಅಥವಾ ಏನೋ ಆಗಿರಲಿ, ಏನೂ ಇರಲ್ಲ. ಇಟ್ಸ್ ಪ್ಯೂರ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಟ್ರೈನಿಂಗ್ ಹಾಗೂ ಲೈಫ್ ಎಜುಕೇಶನ್, ಹಾಗೂ ಸ್ಟೆಪ್ ಬೈ ಸ್ಟೆಪ್ ಎವ್ರಿ ಮಂಗಳವಾರ ಇರುತ್ತೆ, 7-7:30 ಇರುತ್ತೆ. ಓಕೆ, ರಾಜೇಶ್ವರಿ SRP ಮಾತಾಡಿ ಮೇಡಮ್. ಗುಡ್ ಈವ್ನಿಂಗ್ ಸರ್. ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಒಂದು ಸ್ಪೀಚ್ ನಾನು ಇದು 2ನೇ-3ನೇ ಸಾರಿ ಕೇಳ್ತಾ ಇರೋದು, ಮತ್ತೆ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಇದು 2ನೇ ಕ್ಲಾಸ್. ಹೋದ್ ಸರಿ 10ನೇ ಕ್ಲಾಸ್ ಚಾಪ್ಟರ್ 10th ಅಟೆಂಡ್ ಮಾಡಿದ್ದೆ. ಮಾತಾಡಕ್ ಅವಕಾಶ ಆಯ್ತು. ನನ್ ಡಿಸ್ಟರ್ಬೆನ್ಸ್ ಇತ್ತು, ನಾನು ಜರ್ನಿ ಮಾಡ್ತಾ ಇರೋದ್ನ ಮಾತಾಡಕ್ ಆಗಿರ್ಲಿಲ್ಲ. ಇವತ್ತು 11ನೇ ಕ್ಲಾಸು. ತುಂಬಾ ವಂಡರ್ಫುಲ್ ಆಗಿ ಬರ್ತಾ ಐತೆ. ಇವತ್ತು ನಾವು ನೆಟ್ವರ್ಕ್ ಅಲ್ಲಿ ಇದೀವಿ ಅಂತ ಅಂದ್ರೆ ಬೇಸಿಕ್ ತಿಳ್ಕೋಬೇಕು. ನಾವ್ ಯಾವ ಸಬ್ಜೆಕ್ಟ್ ಅಲ್ಲಿ ಇರ್ತೀವಿ ಅಂತ ಅಂದ್ರೆ ಅದು ಏನು ಗೊತ್ತಿಲ್ದೇನೆ ನಾವು ಹೆಜ್ಜೆ ಇಡ್ತಾ ಇದೀವಿ ಅಂತ ಅಂದ್ರೆ ಅಲ್ಲಿ ಬಾರಿ ತಪ್ಪುಗಳಾಗತ್ತೆ. ಆ ತಪ್ಪನ್ನ ತಿದ್ದುವಂತ ಕೆಲಸ ಮಾಡ್ತಾ ಇದ್ದೀರಾ. ಈ ಒಂದು ಸೆಕ್ಷನ್ ನ ನಡ್ಸ್ಕೊಡ್ತಾ ಇರೋದಕ್ಕೆ ನನ್ಗೊಂದ್ ಕತೆ ನೆನ್ಪಿಗೆ ಬರ್ತಾ ಇದೆ. ಏನಂತಂದ್ರೆ, ಇಬ್ರಿಗೆ ಮರ ಕಡಿಯೋದಿಕ್ಕೆ ಅಂತ ಕೊಡ್ತಾರೆ. ಒಬ್ರು ಪ್ರತಿದಿನ ಅವ್ರ ಮರ ಕಡಿಬೇಕಾದಾಗೆಲ್ಲ ಸಾಣಿ ಹಿಡಿತಾ ಇರ್ತಾರೆ, ಆ ಒಂದು ಆಯುಧನ. ಇನ್ನೊಬ್ಬ ಏನ್ ಮಾಡ್ತಾ ಇದ್ದಾನೆ, ಸಾಣಿ ಹಿಡಿಯೋದಿಕ್ಕೆ ಟೈಮ್ ಇಲ್ದೇನೆ ಅವ್ರು ಅದೇ ತರನೇ ಕಡಿತಾ ಇರ್ತಾರೆ. ಒಬ್ಬನ್ಗೆ ಕೊಟ್ಟ ಸಾಣಿ ಹಿಡ್ದಿರೋ ಮರ ಅಲ್ಲಿ ಫುಲ್ ಅವ್ರು ಏನ್ ಕೆಲಸ ಮುಗಿಸಿರ್ತಾರೆ, ಇನ್ನೊಬ್ಬಂದು ಹಾಗೆ ಉಳ್ಕೊಂಡಿರುತ್ತೆ. ಇದು ಏನ್ ಸಾರಾಂಶ ಅಂತಂದ್ರೆ, ಪ್ರತಿ ಸರಿ ನಮ್ಗೆ ಪ್ರತಿ ವಾರ ನಮ್ಗೆ ಒಂದು ಸಾಣಿ ಹಿಡಿಯೋ ರೀತಿನಲ್ಲಿ ನೆಟ್ವರ್ಕ್ಗೆ ಇದು ಯಾವುದೇ ಬುಕ್ಸ್ ನಾವ್ ಯಾವ್ದ್ರಲ್ಲಿ ನಾವು ಎಜುಕೇಶನ್ ಅಲ್ಲಿ ಓದಿಲ್ಲ. ಈ ಒಂದು ಎಜುಕೇಶನ್ ನೆಟ್ವರ್ಕ್ ಸಿಸ್ಟಮ್ಗೆ ಇದನ್ನ ತಿಳ್ಕೊಳ್ಬೇಕು ಅಂತ ಅಂದ್ರೆ ನೀವು ನಮ್ಗೆ ಸಾಣಿ ಹಿಡಿತಾ ಇದ್ದೀರಾ ಪ್ರತಿ ವಾರ. ಹಾಗಾಗಿ ಹೋದ್ ಸರಿ ನಮ್ಗೆ ಏನಂತ ಕಲ್ಸ್ಕೊಟ್ರಿ, ಗುರು, ಗುರಿ, ದಿಕ್ಸೂಜಿ ಅನ್ನೋದು ಬೇಕು ಅಂತ. ಒಂದೇ ಒಂದು ವರ್ಡ್, ಗುರಿ ಇರ್ಬೇಕು, ಗುರು ಇರ್ಬೇಕು. ಅದು ಯಾವ ರೀತಿ ಅನ್ನೋದನ್ನ ಹೇಳ್ಕೊಟ್ರಿ ಒಂದು ಕ್ಲಾಸ್, 1 hour ಕ್ಲಾಸ್ ಅಲ್ಲಿ. ಇವತ್ತು ರಿಲೇಶನ್ಶಿಪ್, ನಾವು ನೆಟ್ವರ್ಕರ್ ಲೀಡರ್ ಆಗ್ಬೇಕು ಅಂತಂದ್ರೆ ರಿಲೇಶನ್ಶಿಪ್ ಎಷ್ಟು ಪ್ರಾಮುಖ್ಯತೆ ವಹಿಸುತ್ತೆ. ಬಾಂಧವ್ಯ, ಆ ಒಂದು ಬಾಂಧವ್ಯ ಇರೋದು 3 ಅಕ್ಷರದಲ್ಲಿ ಎಷ್ಟೆಲ್ಲ ಅಡಗಿದೆ. ಆ ಬಾಂಧವ್ಯನ ಗಟ್ಟಿ ಆಗ್ಬೇಕು ಅಂತಂದ್ರೆ ಕೋಪನ ಕಡಿಮೆ ಮಾಡ್ಬೇಕು, ವಾದ ಮಾಡ್ಬಾರ್ದು, ಗುಡ್ ಲಿಸನರ್ ಆಗ್ಬೇಕು. ಗುಡ್ ಲಿಸನರ್ ಆದ್ರೆ ಮಾತ್ರ ನಾವು ಲೀಡರ್ ಆಗೋದಿಕ್ ಸಾಧ್ಯ.
ಅದನ್ನ ಎಷ್ಟು ಒಂದು ಕತೆ ಮುಖಾಂತರ, ತಿಳುವಳಿಕೆ ಮುಖಾಂತರ, ಒಂದು ಗಣೇಶನ ವಿಗ್ರಹ ಅವನ ಸೃಷ್ಟಿಯಲ್ಲಿರುವಂತ ಒಂದು ಕೋರೆ ಹಲ್ಲಿ ಇರ್ಬೋದು, ಕಿವಿ, ಹಗಲವಾದ ಕಿವಿ, ಏನೆಲ್ಲ ಸಾರಾಂಶ ಕೊಡ್ತಾ ಇದೆ ಅನ್ನೋ ಮುಖಾಂತರ ನಮ್ಮ ಮನಸ್ಸಿಗೆ ನಾಟುವ ರೀತಿನಲ್ಲಿ ಇದನ್ನ ತಿಳಿಸ್ಕೊಟ್ಟಿದ್ದೀರಾ. ನಾವು ಒಳ್ಳೆ ನೆಟ್ವರ್ಕರ್ ಆಗ್ಬೇಕು, ಒಳ್ಳೆ ಲೀಡರ್ ಆಗ್ಬೇಕು ಅಂತ ಅಂದ್ರೆ ಇದು ನಮ್ಗೆ ಹಚ್ಚಿ ಹಿಡಿತಾ ಇದೆ, ಕಣ್ ಮುಂದೆ ಬರ್ತಾ ಇದೆ, ಪಿಕ್ಚರ್ ಅನಲೈಸ್ ಆಗ್ತಾ ಇದೆ. ಇದು ನೆನಪಾಗುತ್ತೆ ನಮ್ಗೆ. ದೊಡ್ಡ ಕಿವಿ ಇದ್ರೆ ಒಳ್ಳೆ ಲಿಸನರ್ ಆಗ್ತೀವಿ. ಕೋರೆ ಹಲ್ಲು ಬೇರೆ, ಹಡಗಿರೋ ಹಲ್ಲೇ ಬೇರೆ, ಕೋರೆ ಹಲ್ಲೇ ಬೇರೆ. ಅಂದ್ರೆ ನಮ್ಮಲ್ಲಿರೋ ಕೆಟ್ಟತನನ ಒಳಗಡೆ ತಗೊಂಡು ಅದನ್ನ ತೋರ್ಸ್ಕೊಳ್ದೇನೆ, ಅಸೋಸಿಯೇಟ್ಸ್ ಆಗಿರ್ಬೋದು, ಮುಂದೆ ನಿಂತಿರೋ ವ್ಯಕ್ತಿಗಳ ಹತ್ರ ನಮ್ಮ ಕೆಟ್ಟದ್ದು ಏನೋ ಇದ್ರೂ ತೋರ್ಸ್ಕೊಳ್ದೇನೆ ಅದನ್ನ ಬಚ್ಚಿಡೋ ಪ್ರಯತ್ನ ಮಾಡಿದ್ರೆ ಒಳ್ಳೆ ಗುಡ್ ಬಾಂಧವ್ಯ ಬೆಳೆಯುತ್ತೆ ಅನ್ನೋದಕ್ಕೆ. ವಾದ ವಿವಾದ ಮಾಡಬಾರ್ದು ಅನ್ನೋದು ತುಂಬಾ ಅದ್ಭುತವಾಗಿತ್ತು ಸರ್. ಈ ಒಂದು ಟಾಪಿಕ್ಗಳು, ಬೇಸಿಕ್ ಟಾಪಿಕ್ಗಳು ಯಾವಾಗ ನಾವು ನಮ್ಮಲ್ಲಿ ಅಳವಡಿಸ್ಕೊಳ್ತೀವಿ, ಐ ಆಮ್ ಎ ನೆಟ್ವರ್ಕರ್, ಇಲ್ಲ ಅಂತ ಅಂದ್ರೆ ನೆಟ್ವರ್ಕರ್ ಆಗೋದಿಕ್ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಡಿಸೆಂಬರ್ 23 ಏನ್ ನೆಟ್ವರ್ಕ್ ಡೇ ಅಂತ ಇದೆ, ಹೋದ್ ವರ್ಷ ನಾವು ಅಟೆಂಡ್ ಆಗಿದ್ವಿ. ಈ ವರ್ಷ ನಮ್ಮ ಕಡೆಯಿಂದ ನನ್ನನ್ನ ಈ ಅವಕಾಶಕ್ಕೆ ತಂದಿರೋಂಥವ್ರು ನಮ್ಮ ಮಿಸ್ಟರ್ ಹರೀಶ್ ಗೌಡ್ರು, ಮಂಡ್ಯದವರು. ಆ ಮನುಷ್ಯನ್ಗೆ ನನ್ಗೆ ಹೋದ್ಸರಿ ನಿಮ್ಗೆ ಹೇಳಿದ್ರು, ನನ್ನ ಅಸೋಸಿಯೇಟ್ ಪಾರ್ಟ್ನರ್ ಒಬ್ರು ಮಾತಾಡಕ್ಕೆ ಇದ್ ಮಾಡ್ತಾ ಇದ್ದಾರೆ, ನಿಮ್ ಕಡೆ ಮಾಡ್ತಾರೆ ಅಂತ ಕಾಯ್ತಿದ್ದಾರೆ ಅಂತ. ಒಂದು ಬಾಂಧವ್ಯ, ನಮ್ಮ ಗುರು ಶಿಷ್ಯರ ಬಾಂಧವ್ಯ ಯಾವ ರೀತಿ ಇದೆ ಅಂತ ನನಗೆ ಸಿಕ್ಲಿಲ್ಲ ಮಾತಾಡಕ್ಕೆ ಅವಕಾಶ ಅಂತ ಅವರು ತಳಪಡಿಸ್ತಾ ಇದ್ರು. ಇವತ್ತು ಅವಕಾಶ ಸಿಕ್ಕಿದೆ. ನನ್ನ ಗುರುಗಳಿಗೂ ನಾನು ನಮಸ್ಕಾರ ಹೇಳ್ತಾ, ನಿಮಗೂ ಕೂಡ ಇಷ್ಟೆಲ್ಲ ನಾಲೆಡ್ಜ್ ಕೊಡ್ತಾ ಇದ್ದೀರಾ, ನೆಟ್ವರ್ಕ್ ನಾಲೆಡ್ಜ್ ಕೊಡ್ತಾ ಇದ್ದೀರಾ. ಹ್ಯಾಂಡ್ಸ್ ಅಪ್ ಸರ್, ಥ್ಯಾಂಕ್ ಯು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಸಮಯವನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ, ಹಾಗೂ ಜನರಿಗೊಂದು ಮಾಹಿತಿ ಕೊಟ್ರಿ. ಆಮೇಲೆ ಇವತ್ತಿನ ಮೀಟಿಂಗ್ ಅನ್ನ ಒಂದು ಸಾರಾಂಶವನ್ನ ತುಂಬಾ ಅದ್ಭುತವಾಗಿ ಬಿಡಿಸಿಟ್ರಿ ನಮ್ಮ ಎದುರುಗಡೆ. ತುಂಬಾ ಜನಕ್ಕೆ ಇದು ತುಂಬಾ ಒಳ್ಳೆ ಯೂಸ್ ಆಗಿರುತ್ತೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ, ಮಹೇಶ್ ಕುಮಾರ್ ಅವ್ರು ಅನ್ಮ್ಯೂಟ್ ಮಾಡಿದ್ದೆ ಅವಾಗ್ಲೇ, ಪಾಪ ಅವ್ರು ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ದಾರೆ. ಮಾತಾಡಿ ಮಹೇಶ್. ಹಲೋ ಮಹೇಶ್, ಕೇಳಿಸ್ತಿದೆ. ಮೈಸೂರಿಂದ ಮಾತಾಡ್ತೀನಿ ಸರ್. ಹಾ, ಇದೇ ಮೊದಲನೇ ಮೀಟಿಂಗ್ ನಿಮ್ ಜೊತೆ ಮಾತಾಡ್ತಾ ಇರುವಂತದ್ದು. ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಇಲ್ಲಿ ಕೆಲಸ ಮಾತಾಡ್ಬೇಕೆ ಹೊರತು ನಮ್ಮ ವಾದ ಮಾತಾಡಬಾರ್ದು ಅಂತ ಸಾರ ನಿಮ್ಮ ಮಾತಿನಲ್ಲಿತ್ತು ಸರ್. ಕೆಲಸ ಮಾತಾಡ್ಬೇಕೆ ಹೊರತು ನಮ್ದು ನಾವು ಬೇರೆಯವ್ರ ಜೊತೆ ವಾದ ಮಾಡಿದ್ವಿ ನಾವು ಗೆಲ್ಲಬಾರ್ದು, ಕೆಲಸದಲ್ಲಿ ಗೆಲ್ಲಬೇಕು ಅನ್ನುವಂತ ಮಾತನ್ನ ನೀವು ಒಟ್ಟಾರೆ ಸಾರಾಂಶದಲ್ಲಿ ಹೇಳಿದ್ದೀರಿ. ತುಂಬಾ ಧನ್ಯವಾದಗಳು ಸರ್. ಆಮೇಲೆ ನಾನು ತಿಂಗಳು ಮೊದಲನೇ ವಾರ ನಿಮ್ಗೆ ಮ್ಯಾಗಝೈನ್ಗೆ ದುಡ್ಡು ಕೊಟ್ಟು ಕಳಿಸಿದ್ದೆ. 27 ಬರ್ತದೆ ಅಂತ ಹೇಳಿದ್ರಿ, ಇನ್ನು ಬಂದಿಲ್ಲ ಸರ್ ಮ್ಯಾಗಝೈನ್. ಅದು 20-21 ಆಗ್ಬೋದು, ಮೇ ಬಿ ಹಬ್ಬದ ಟೈಮಿಂಗ್ ಲಿಂದ ಹಿಂದೆ ಮುಂದೆ ಆಗಿರ್ಬೋದು. ನಾನು ಕಸ್ಟಮರ್ ಕೇರ್ ನಂಬರ್ ಇದೆಯಲ್ಲ, ಅನಿಲ್ ಅಂತ ಮಾತಾಡ್ತಾರೆ. ಹಾಗೂ ನಿಮ್ಮ ಅಡ್ರೆಸ್ ನನ್ನ ಜೊತೆಗೆ ನನ್ನ ನಂಬರ್ ತೊಗೊಳ್ಳಿ, 9739313938. ನೀವು ಗೂಗಲ್ ಅಲ್ಲಿ ಅಥವಾ ಮೆಟಾದಲ್ಲೂ MLM ಶರತ್ ಅಂತ ಹಾಕಿದ್ರೆ ನಂದು ಅಡ್ರೆಸ್, ಫೋನ್ ನಂಬರ್ ಎಲ್ಲ ಬರುತ್ತೆ. ಮೆಟಾದಲ್ಲೂ ಬರುತ್ತೆ, ಗೂಗಲ್ ಅಲ್ಲೂ ಬರುತ್ತೆ. ನನ್ನ ಜೊತೆಗೆ ಚಾಟ್ ಮಾಡಿ. ನಿಮ್ ಪೇಪರ್ ಏನಾಗಿದೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಟೈಮ್ ಎಲ್ಲ 1-2-3 ಸಲ ಮಿಸ್ಟೇಕ್ ಆಗುತ್ತೆ. ಅಡ್ರೆಸ್ ತಪ್ಪಾಗಿರ್ಬೋದು, ಅಥವಾ ನಾವ್ ಎಂಟ್ರಿ ಮಾಡಿರಲ್ಲ, ಅಥವಾ ನಾವ್ ಕಳ್ಸಿರಲ್ಲ. ನೀವು ನನಗೆ ಹೇಳಿದ್ರೆ ಗೊತ್ತಾಗುತ್ತೆ, ನಾನು ಅದನ್ನ ಸಾಲ್ವ್ ಮಾಡಿ ಕೊಡ್ತೀನಿ. ಓಕೆ ಸರ್, ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಸರ್ ನಿಮಗೆ ಅಡ್ರೆಸ್. ಖಂಡಿತ 100%. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದ್ರಿ. ಓಕೆ ಸ್ನೇಹಿತರು, ಮತ್ತೆ ಯಾರಿದ್ದೀರಾ? ಓಕೆ, ಮಂಜುನಾಥ್ ಇದ್ದಾರೆ, ಶ್ರುತಿ ಇದ್ದಾರೆ, ಭಾಗ್ಯಶ್ರೀ ಮೇಡಮ್. ಓಕೆ, ಮಾತಾಡಿ ಮೇಡಮ್. ಶ್ರುತಿ ಭಾಗ್ಯಶ್ರೀ ಅನ್ನೋರು. ಹಾಯ್ ಸರ್, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀವಿ ಮೇಡಮ್, ತುಂಬಾ ಚೆನ್ನಾಗಿದ್ದೀವಿ. ಮೇಡಮ್ ಕೇಳಿಸ್ತಿದೆ, ಹೇಳಿ. ಓಕೆ ಸರ್, ಹ್ಯಾಪಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಕೂಡ ಮೇಡಮ್. ಹಲೋ ಸರ್, ಕೇಳಿಸ್ತಿದೆ? ಕೇಳಿಸ್ತಿದೆ, ಹೇಳಿ, ಮಾತಾಡಿ. ಕೇಳಿಸ್ತಿದೆ, ಮಾತಾಡಿ. ಸರ್, ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ ಸರ್, ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ವೀಕ್ಲಿ ಒಂದು ಟೈಮ್ ಅಟೆಂಡ್ ಆಗ್ತಾ ಇದೀವಿ. ಸೊ ನಿಮ್ಮ ಕ್ಲಾಸಸ್ ಕೇಳ್ತಾ ಇದ್ದೆ, ನಾನು ಅಳವಡಿಸ್ಕೊಂತಾ ಇದ್ದೀನಿ ಅದನ್ನ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು. ಸೊ ತುಂಬಾನೇ ನನಗೆ ಖುಷಿ ಆಗ್ತಾ ಇದೆ. ಹಾಗೆ ನಿಮ್ ಬುಕ್ಸ್ ಎಲ್ಲ ಓದ್ತಾ ಇದ್ದೀನಿ ನಾನು. ಡೈಲಿ ಒಂದು 10 minutes ಓದ್ತೀನಿ ಸರ್. ಮಾತಾಡಿ
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಮ್ ಜೊತೆಗೆ ಇಷ್ಟೊತ್ತು ಮಾತಾಡಿದ್ರಿ. ಸೊ ಸ್ಯಾಮ್ಸಂಗ್ ಅವ್ರು ಅವಾಗ್ಲಿಂದ ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ದೀರಾ. ಸ್ಯಾಮ್ಸಂಗ್ M11 ಸ್ಯಾಮ್ಸಂಗ್ 11 ಸ್ಯಾಮ್ಸಂಗ್ 11 ಅಂತ ಇದ್ದಾರೆ. ಓಕೆ, 9i ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೀರಾ. ಮಾತಾಡಿ. ಸ್ಯಾಮ್ಸಂಗ್ M11. ಹಲೋ ಸರ್, ನನ್ನ ಹೆಸರು ನಂದಿನಿ ಅಂತ, ಹಾ ಮೇಡಮ್. ಚಾಮರಾಜನಗರ ಸರ್. ನಾನು ಓಕೆ, ಫಸ್ಟ್ ಟೈಮ್ ಅಟೆಂಡ್ ಆಗ್ತಾ ಇರೋದು ಸರ್. ತುಂಬಾ ಇಷ್ಟ ಆಯ್ತು ಸರ್ ನಂಗೆ ನಿಮ್ ಕ್ಲಾಸು. ಗುಡ್. ತುಂಬಾನೇ ಇಷ್ಟ ಆಯ್ತು ಸರ್. ತುಂಬಾ ಇಷ್ಟ ಆಯ್ತು sir. ಇನ್ನು ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ನೆಕ್ಸ್ಟ್ ಕ್ಲಾಸಸ್ ಎಲ್ಲ ತುಂಬಾ ಅದ್ಭುತವಾಗಿರುತ್ತೆ. ಪ್ರತಿ ಮಂಗಳವಾರ ನೀವು ಮಿಸ್ ಮಾಡಬೇಡಿ. ನಿಮ್ದು ಏನೇ ಕೆಲಸ ಇದ್ರೂ ಪ್ರತಿ ಮಂಗಳವಾರ miss ಮಾಡ್ಬೇಡಿ. ಇದು ಯಾವ್ದು ಕಂಪನಿದಾಗಿರಲ್ಲ. ಸೊ ಇದು ಯಾವುದೇ ಕಂಪನಿದಾಗಿರಲ್ಲ. ಇದು ಕೇವಲ ನನ್ನ ಮತ್ತೆ ನಿಮ್ಮ ಸಕ್ಸಸ್ಸು ಹಾಗೂ ಏರು ಬೇಳುಗಳು ಹಾಗೂ ಏನ್ ತಪ್ಪುಗಳನ್ನ ನಾವು ಮಾಡ್ತಾ ಇದೀವಿ, ಮತ್ತೆ ನಾವು ಹೇಗಿರ್ಬೇಕು, ಒಬ್ಬ ಬಿಸ್ನೆಸ್ ಮೆನ್ ಆಗೋದಕ್ಕೆ ನಾವು ಹೇಗಿರ್ಬೇಕು, ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಿದ್ವಿ, ಇದೇ ಚರ್ಚೆ ಪ್ರತಿ ಮಂಗಳವಾರ ಇರುತ್ತೆ. ಏನೇ ವರ್ಕ್ ಇದ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇವತ್ತು ನೋಡಿ, ನಾನು ಹೇಳಿದ್ನಲ್ಲ, ನಂದು ಇವತ್ತು ವರ್ಕ್ ಇತ್ತು, ನಾನು ಕ್ಯಾನ್ಸಲ್ ಮಾಡ್ಕೊಂಡೆ. ಸೊ ಏನೇ ವರ್ಕ್ ಇದ್ರು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಕೊಡಿ. ಇದಕ್ಕೆ ಕಮಿಟೆಡ್ ಆಗಿ ನಿಂತ್ಕೊಳ್ಳಿ. ಸೊ ಕ್ಯಾಲೆಂಡರ್ಲಿ ಲಾಕ್ ಮಾಡ್ಕೊಳ್ಳಿ. ನಾನು ಪ್ರತಿ ಮಂಗಳವಾರ ಒಂದೊಂದು ಚಾಪ್ಟರ್, ಹೊಸ ಚಾಪ್ಟರ್ ಜೊತೆಗೆ ಬರ್ತೀನಿ. ನೆಕ್ಸ್ಟ್ ಮಂಗಳವಾರ ಅದ್ಭುತವಾದಂಥ ಚಾಪ್ಟರ್ ಇದೆ. ಓಕೆ, ನೆಕ್ಸ್ಟ್ ಮಂಗಳವಾರ ನಿಮಗೊಂದು ಸರ್ಪ್ರೈಸ್ ಕೂಡ ಇರುತ್ತೆ. ಶರತ್ತಿನ ಒಂದು ಹೊಸ ವೇಷಭೂಷಣವನ್ನ ನೀವು ನೋಡ್ತೀರಾ ನೆಕ್ಸ್ಟ್ ಮಂಗಳವಾರ. ಹಾಗೂ ಬೇರೆ ರೀತಿಯಾದಂತಹ ಒಂದು ವಿಚಾರವನ್ನ ತಗೊಂಡ್ಬಂದಿದ್ದೀನಿ ನೆಕ್ಸ್ಟ್ ಮಂಗಳವಾರ. ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ, ಮತ್ತೆ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲರೂ ಸೇರಿ ಬನ್ನಿ ಅವತ್ತಿನ ದಿನ. ತುಂಬಾ ಅದ್ಭುತವಾಗಿರುತ್ತೆ ಅವತ್ತು ಕ್ಲಾಸ್. ಓಕೆ, ಸೊ ಫೈನ್. ಹಾಗಾದ್ರೆ ಪಾಪ ಎಲ್ಲರೂ ಹೊರಡೋ ಸಂದರ್ಭದಲ್ಲಿ ಇದ್ದೀರಾ. 8:15 ಮುಗಿಸ್ತೀನಿ ಅಂದಿದ್ದೆ. 8:20 ಆಗಿದೆ ಸಮಯ. ಎಲ್ಲರೂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿ. ನಾಳೆ ಗಣೇಶನ ಪೂಜೆ ಮಾಡುವಾಗ ಸ್ವಲ್ಪ ಕಿವಿ ಹತ್ರ, ಕೋರೆ ಹತ್ರ, ಆಮೇಲೆ ಡೊಳ್ಳು ಹೊಟ್ಟೆ ಹತ್ರ ಗಮನ ಇಡಿ. ಓಕೆ, ಪೂಜೆ ಮಾಡಿ. ಬರೇ ಪೂಜೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಪೂಜೆನ ನಿಮ್ಮಲ್ಲಿ ಅಳವಡಿಸ್ಕೊಳೋ ಪ್ರಯತ್ನನೂ ಮಾಡಿ. ಓಕೆ, ನಾನಂತರೂ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಇದೇ ರೀತಿ ಮಾಡ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆದ್ರೆ ಷರತ್ತಿನ ಜೊತೆಗೆ ಈ ವರ್ಷ ನೀವು ಅದೇ ರೀತಿಯಾಗಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡ್ಕೊಳ್ಳಿ. ಓಕೆ, ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ ವೀಕ್ ಮತ್ತೆ ಸಿಗೋಣ. ಸೊ ಇಲ್ಲಿವರೆಗೂ ನಿಮ್ಗೆ ಏನಾದರೂ ಇಷ್ಟ ಆಗ್ಲಿಲ್ಲದ ವಿಷಯ ನಾನು ಮಾತಾಡಿದ್ರೆ ಐ ಆಮ್ ವೆರಿ ಸಾರಿ. ಓಕೆ, ನನ್ನ ಉದ್ದೇಶ ನಿಮಗೆ ಹರ್ಟ್ ಮಾಡೋದಲ್ಲ, ನಿಮಗೆ ನೋವು ಮಾಡೋದಲ್ಲ. ನನ್ನ ಉದ್ದೇಶ ಹೇಗಾದ್ರೂ ಮಾಡಿ ನಿಮ್ಮ ಸಮಸ್ಯೆಯಿಂದ ನಿಮಗೆ ಆಚೆ ತರೋದು, ಹಾಗೂ ಹೇಗಾದ್ರೂ ಮಾಡಿ ನಿಮಗೆ ಮುಂದೆ ತಳ್ಳೋದು, ಹೇಗಾದ್ರೂ ಮಾಡಿ ನಿಮ್ಮಲ್ಲಿ ಸ್ಫೂರ್ತಿ ತುಂಬಿಸೋದು ನನ್ನ ಉದ್ದೇಶ ಆಗಿದೆ. ಓಕೆ, ಒಂದು ಬಲವಾದ ಶಕ್ತಿ ನಾನು ತುಂಬಿಸ್ಬೇಕು, ಒಂದು ಅದ್ಭುತವಾದಂತಹ ವ್ಯಕ್ತಿ ನಿಮಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ. ನಾವೆಲ್ಲರೂ ಒಟ್ಟಾಗಿ ಯಶಸ್ಸಿನ ಕಡೆಗೆ ಬೆಳೆಯೋಣ. ಒಂದು ಎಲ್ಲರೂ ನಿಮ್ಮ ಕಂಪನಿಯಲ್ಲಿ ನಿಮ್ಮ ಲೀಡರ್ ಜೊತೆಗೆ ಬೆಳೀರಿ. ಸೊ ನೋ ಆರ್ಗ್ಯುಮೆಂಟ್ಸ್, ನಥಿಂಗ್. ಓಕೆ, ನೀವು ಬೆಳೆಯೋವರೆಗೂ ಸ್ಟ್ರಾಂಗ್ ಆಗಿ ಬೆಳೆಯೋ ಪ್ರಯತ್ನ ಮಾಡಿ. ಓಕೆ, ಸೊ ಆಲ್ ದ ಬೆಸ್ಟ್ ಅಂಡ್ ಹ್ಯಾಪಿ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಎಲ್ಲ ನನ್ನ ವಿದ್ಯಾರ್ಥಿ ಬಳಗಕ್ಕೆ. ಮತ್ತೆ ಮುಂದಿನ ವಾರ ಸಿಗೋಣಂತೆ. ಓಕೆ, ಬಾಯ್. ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ. ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು
ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿಗೆ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್ ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪ್ನಿಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ, ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮ್ ಅನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನ ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.